ಮುನಿರತ್ನ ಮೇಲಿರುವಂತಹ ಪ್ರಕರಣಗಳು. ಮೊದಲನೇದಾಗಿ ಜಾತಿ ನಿಂದನೆ, ಎರಡನೇದಾಗಿ ಕೊಲೆ ಬೆದರಿಕೆ, ಮೂರನೇದಾಗಿ ಅತ್ಯಾಚಾರ. ಈ ಮೂರೂ ಪ್ರಕರಣಗಳು ಗಂಭೀರ ಪ್ರಕರಣಗಳೇ. ಹಾಗಾಗಿ ಮೌನಕ್ಕೆ ಬಿಜೆಪಿ ಶರಣಾಗಿದೆ. ಆದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಮಾತನಾಡಿದಂತಹ ಮುನಿರತ್ನ ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಹೌದಾ? ರಾಜಕೀಯ ಷಡ್ಯಂತ್ರಕ್ಕೆ ಮುನಿಯತ್ರ ಬಲಿಯಾಗಿದ್ದಾರಾ ಅಥವಾ ಅಸಲಿಗೆ ಮುನಿರತ್ನನೇ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ? ಈ ಪ್ರಕರಣ ರಾಜಕೀಯವಾಗಿ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಅಸ್ತ್ರ, ಬಿಜೆಪಿಗೆ ಎಷ್ಟರ ಮಟ್ಟಿಗೆ ನಷ್ಟ, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಜನಪ್ರತಿನಿಧಿಗಳು ಅಂದ್ರೆ ಅವರು ಜನಪ್ರತಿನಿಧಿಗಳ ರೀತಿ ಇರಬೇಕು. ಆಯ್ಕೆ ಮಾಡಿ ಕಳಿಸಿರ್ತಾರೆ. ಜನ ಕೊಟ್ಟಿರುವಂತಹ ಮತಕ್ಕೆ ನೋಡಿ ಎಂಥ ಗೌರವವನ್ನ ಸೂಚಿಸ್ತಾರೆ ಈ ನಾಯಕರು. ಜೈಲಿನಲ್ಲಿರೋ ಶಾಸಕರಿಗೆ ಕಷ್ಟದ ಮೇಲೆ ಸಂಕಷ್ಟ. ರಾಜರಾಜೇಶ್ವರಿ ನಗರ ಶಾಸಕರಿಗೆ ಏಟಿನ ಮೇಲೆ ಏಟು. ಬಿಜೆಪಿ ಶಾಸಕ ಮುನಿರತ್ನ ಮೇಲೆ 4 ಎಫ್ಐಆರ್ ದಾಖಲಾಗಿದೆ. ಮಹಿಳೆಯ ಮೇಲೆ ಅತ್ಯಾಚಾರ ಮತ್ತು ಬೆದರಿಕೆ ಪ್ರಕರಣ, ಹಾಗೆಯೇ ಈಗಾಗಲೇ ತಿಳಿದಿರುವಂತೆ ಜಾತಿ ನಿಂದನೆಯ ಪ್ರಕರಣ ಕೂಡ ಇರುವಂತದ್ದು. ಯಶವಂತಪುರ ಬಯಾಲಿ ಕಾವಲ್ ಪೊಲೀಸ್ ಕೂಡ ಬಹಳ ಕಾತರದಿಂದ ಕಾಯ್ತಾ ಇದೆ. ದಿನೇ ದಿನೇ ಬಿಗಿಯಾಗ್ತಾ ಇದೆ ಬಿಜೆಪಿ ಶಾಸಕರ ಕೊರಳಿನ ಕುಣಿಕೆ. ಅತ್ಯಾಚಾರ ಸಂತ್ರಸ್ತೆಯ ದೂರನ್ನ ಓದಿದ್ರೆ ನಿಜಕ್ಕೂ ಕೂಡ ಕೋಪ ಅನ್ನೋದು ಉಕ್ಕಿ ಬರುತ್ತೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಇದರ ನಡುವೆ ಬಿಜೆಪಿ ನಾಯಕರು ತಮ್ಮ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ. ನಾನು ಆಗ್ಲೇ ಉಲ್ಲೇಖ ಮಾಡಿದ ಹಾಗೆ ಮೂಡ ವಾಲ್ಮೀಕಿ ಮೂಡ ಅಂತಿದ್ದಂತಹ ಬಿಜೆಪಿಗೆ ಈಗ ಮಾತೇ ಹೊರಗೆ ಬರ್ತಿಲ್ಲ. ಆದ್ರೆ ಮಾತಾಡಿದರೆ ಯಾರು? ಮುನಿರತ್ನ. ಯಾವಾಗ? ವಿಚಾರಣೆ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ? ಇದೆಲ್ಲ ರಾಜಕೀಯ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಆದ್ರೆ ಮುನಿರತ್ನ ಮೇಲಿರುವಂತಹ ಪ್ರಕರಣಗಳು ಅದೇನಾದ್ರೂ ಸಾಮಾನ್ಯದವ? ಎಲ್ಲವೇ ಇಲ್ಲ. ಮುನಿರತ್ನ ಮೇಲೆ ಇರುವಂತಹ ಪ್ರಕರಣ ಜಾತಿ ನಿಂದನೆ, ಕೊಲೆ, ಜೀವ ಬೆದರಿಕೆ, ಅತ್ಯಾಚಾರ, ಇಂತಹ ಪ್ರಕರಣಗಳಿರೋದ್ರಿಂದ ಇವೆಲ್ಲವೂ ಕೂಡ ಗಂಭೀರ ಅಂತ ಕರೆಸ್ಕೊಳ್ತಿದೆ. ಹಾಗಾಗಿ ರಾಜಕೀಯವಾಗಿ ಇದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಬಹಳ ಮುಖ್ಯ. ನಿಜಕ್ಕೂ ಕೂಡ ಮುನಿರತ್ನ ಹೇಳಿದ ಹಾಗೆ ಇದು ರಾಜಕೀಯ ಷಡ್ಯಂತ್ರವ? ಕಾಂಗ್ರೆಸ್ ಇಲ್ಲಿ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆಯಾ? ಅದಕ್ಕೆ ಸೋಕಾಲ್ಡ್ ಮುನಿರತ್ನ ಅವರು ಬಲಿಯಾಗ್ತಿದ್ದಾರ? ಅಸಲಿಗೆ ಅವ್ರು ತಪ್ಪೇ ಮಾಡಿಲ್ವಾ? ಮಾಡಿರೋದಾದ್ರೆ ಏನು? ಒಂದು ಸಣ್ಣ ಎಳೆಯನ್ನಿಟ್ಕೊಂಡು ಕಾಂಗ್ರೆಸ್ ಈ ರೀತಿ ಆಟ ಆಡಿಸ್ತಿದ್ಯಾ? ಹೀಗೆ ಹಲವಾರು ಪ್ರಶ್ನೆಗಳು ಮೂಡುತ್ತೆ. ಯಾಕಂದ್ರೆ ಮೂಡ ವಾಲ್ಮೀಕಿ ಹಗರಣದಲ್ಲಿ ಕಾಂಗ್ರೆಸ್ ಅಂತೂ ತತ್ತರಿಸಿ ಹೋಗಿತ್ತು. ಈಗ ಬಿಜೆಪಿ ನಾಯಕರ ಸರದಿ ನೋಡಿ, 21 ಪ್ರಕರಣ ಬಯಲಿಗೆಳಿತೀವಿ, 21 ಪ್ರಕರಣ ಬಯಲಿಗೆಳಿತಿದ್ದೀವಿ ಅಂತ ಹೇಳ್ತಾ ಇದ್ರು. ಈಗ ನೋಡಿ 22, 23, 24 ಅಂತ ಈಗ ಒಂದೊಂದಾಗಿ ಸಿಗ್ತಾ ಹೋಗ್ತಾ ಇದೆ. ಸೊ ಡೆಫಿನೆಟ್ಲಿ ಇದು ಬಿಜೆಪಿಗೆ ಒಂದು ಹಂತದ ಹಿನ್ನಡೆ. ಇದನ್ನ ಬಿಜೆಪಿ ಅದ್ ಹೇಗ್ ಡೈಜೆಸ್ಟ್ ಮಾಡ್ಕೊಳ್ಳುತ್ತೋ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ನೋಡಿ, ಕೇಂದ್ರ ಬಿಜೆಪಿ ಅಂದಾಗ ಇದನ್ನೆಲ್ಲ ಗಮನಿಸ್ತಾನೆ ಇರುತ್ತೆ. ಒಂದಲ್ಲ ಒಂದು ಪ್ರಕರಣ ಹೊರಗಡೆ ಬರ್ತಾನೆ ಇದೆ. ಒಂದಲ್ಲ ಒಂದು ರಾಜ್ಯ ನಾಯಕರ ನಡೆ ಕೂಡ ಹೊರಗಡೆ ಬರ್ತಿರೋದ್ರಿಂದಾಗಿ ಇದು ಬಿಜೆಪಿಯನ್ನ ಸಂಪೂರ್ಣವಾಗಿ ನಿಶ್ಶಬ್ದಕ್ಕೆ ಜಾರುವಂತೆ ಮಾಡಿದೆ. ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಇದರ ನಡುವೆ ಮುನಿರತ್ನ ಜೊತೆ ಅಂತರವನ್ನ ಕಾಯ್ದುಕೊಳ್ಳುವಂತಹ ಪರಿಸ್ಥಿತಿ. ಈ ಬಗ್ಗೆ ಮಾತಾಡ್ಲಿಕ್ಕೆ ಜೆಡಿಎಸ್ ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ. ನಮಸ್ಕಾರ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಎಪಿ ವಕ್ತಾರರು ಶಶಿಧರ್ ಸಿ ಆಚಾರ್ಯ ಅವರಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕೆ ಎಚ್ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ಇನ್ನು ಚಿಂತಕರಾಗಿರುವಂತಹ ಶಶಿಕಾಂತ್ ಯಡ್ರಳ್ಳಿ ಅವರಿದ್ದಾರೆ. ನಮಸ್ಕಾರ. ನಾಗೇಂದ್ರ ಬಾಬು ಪ್ರಸಾದ್ ಅವರು ಹೇಳಬೇಕು, ಮುನಿರತ್ನ ಪ್ರಕರಣದ ಕುರಿತಂತೆ ಬಿಜೆಪಿ ಮತ್ತು ಜೆಡಿಎಸ್ ಅಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ ಅನ್ನೋದಾದ್ರೂ ಮುನಿರತ್ನ ಅವರು ವಿಚಾರಣೆ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ, ಇದೆಲ್ಲ ರಾಜಕೀಯ ಷಡ್ಯಂತ್ರ ಅಂತ. ಹೌದಾ? ನೋಡಿ, ಮೊದಲನೇದಾಗಿ ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ರಾಜ್ಯದ ರಾಜಕಾರಣ ಯಾವ ಕಡೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರು ತುಂಬಾ ನಿರೀಕ್ಷೆಯಿಂದ ನೋಡ್ತಾ ಇದ್ದಾರೆ. ಅನೇಕ ಸಮಸ್ಯೆಗಳು ನಮ್ಮಲ್ಲಿದೆ. ಇವತ್ತು ಜನಸಾಮಾನ್ಯ ಬದುಕೋದಿಕ್ಕೆ ಕಷ್ಟ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಜನಗಳ ಒಂದು ಕಷ್ಟಗಳನ್ನು ಆರೈಸೋದನ್ನ ಬಿಟ್ಟು
ಇವತ್ತು ರಾಜಕೀಯ ಪಕ್ಷಗಳಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಕೂಡ ನಾನು ಒಟ್ಟಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅವರ ವೈಯಕ್ತಿಕ ಹಿತಾಸಕ್ತಿ ಬಿಟ್ಟು ರಾಜ್ಯದ ಜನತೆಯ ನೋವುಗಳ ಬಗ್ಗೆ ಯಾರು ಮಾತಾಡಕ್ಕೆ ತಯಾರಿಲ್ಲ ಅಂತಕ್ಕಂಥದ್ದು ಮೊದಲನೇದು. ಎರಡನೇದು, ಇಷ್ಟು ದಿನ ನಾವು ನೋಡಿದ್ವಿ ಕಾಂಗ್ರೆಸ್ ಅಲ್ಲಿ ಹಗಲು ರಾತ್ರಿ ಹಗರಣಗಳ ವಿಚಾರದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದಾಯ್ತು ಅಂತಕ್ಕಂಥದ್ದು. ಈಗ ಅವ್ರು ಹೇಳಿದ್ರು, ಮತ್ತೆ ಒಂದಿಷ್ಟು ದಿನದ ನಂತರ ನಾವು ಕೂಡ 27, 26 ಇವ್ರ ಹಗರಣಗಳ ಹಳೆವೆಲ್ಲ ಆಗಿದ್ದೀವಿ ಅಂತಕ್ಕಂಥ ಮಾತನ್ನ. ಹಾಗಾದ್ರೆ ನಾವು ದಿನ ಬೆಳಗಾದ್ರೆ ಈ ತರ ವಿಚಾರಗಳನ್ನು ನೋಡ್ಕೊಂಡು ಹೋಗೋದಾದ್ರೆ ರಾಜ್ಯದ ಹಿತ ಏನು ಅಂತಕ್ಕಂಥದ್ದು ಒಂದು. ಎರಡನೇದು, ಯಾವ ಶಾಸಕ ಮುನಿರತ್ನಂ ಅವ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ದೀರಿ. ಮುನಿರತ್ನಂ ಅಲ್ಲ, ಅದು ಯಾರೇ ಆಗಿರ್ಲಿ, ಯಾವುದೇ ಪಕ್ಷದ ನಾಯಕರುಗಳಾಗಿರ್ಲಿ, ತಪ್ಪು ಅಂತಕ್ಕಂಥದ್ದು ಪ್ರೂವ್ ಆದ್ರೆ ಎಂತ ವ್ಯಕ್ತಿ ಆಗಿರ್ಲಿ, ಅವ್ರೆಷ್ಟೇ ದೊಡ್ಡವರಾಗಿರ್ಲಿ, ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದ್ರೆ ಇವತ್ತು ಕೆಲವು ಆರೋಪಗಳು ಅವ್ರ ಮೇಲೆ ಬಂದಿರತಕ್ಕಂಥದ್ದು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಈಗ ಅದು ನ್ಯಾಯಾಲಯ ಕೂಡ ಹೋಗುವಂತ ಪರಿಸ್ಥಿತಿಲಿದೆ. ಮುಂದಿನ ದಿನಗಳಲ್ಲಿ ಸತ್ಯಾಸತ್ಯತೆಗಳ ಚರ್ಚೆ ಆಗ್ಲಿ. ತಪ್ಪು ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಕೇವಲ ಬರೀ ಒಂದು ಸರ್ಕಾರಗಳು ಸೇಡಿಗೋಸ್ಕರ ನಾವು ಸರ್ಕಾರಗಳನ್ನು ನಡೆಸ್ತಾ ಇದ್ದೀವಿ, ನಾವು ನಮ್ಮ ಮೇಲೆ ಅವರು ಆರೋಪ ಮಾಡಿದ್ದಾರೆ, ನಾವು ಸೇಡು ತೀರಿಸ್ಕೋತೀವಿ, ಹಗಲು ರಾತ್ರಿ ಜನಗಳ ವಿಷಯಗಳನ್ನ, ಕಷ್ಟ ಸುಖಗಳನ್ನ ನಾವು ಆಲೋಚಿಸೋದನ್ನ ಬಿಟ್ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆಗೆ ನಾವು ಗಮನ ಕೊಡಲ್ಲ ಅಂತಕ್ಕಂಥದ್ದು ಏನಾದ್ರೂ ಇವರು ಮನಸ್ಸಲ್ಲಿ ಇಟ್ಕೊಂಡಿದ್ರೆ, ಜನಗಳು ಕೂಡ ಎಲ್ಲೋ ಒಂದು ರೀತಿ ದೂರದಿಂದ ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ, ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇದೇ ರೀತಿ ಏನಾದ್ರೂ ನಡ್ಕೊಂಡೋದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಾಠಗಳನ್ನು ಕಲಿಸಬೇಕು ಅಂತಕ್ಕಂಥದ್ದು ಕೂಡ ಜನ ತೀರ್ಮಾನ ಮಾಡ್ತಾರೆ ಅನ್ನೋದು ಸ್ಪಷ್ಟ. ರೈಟ್. ಆರಾಧ್ಯ ಅವರ ನೀವು ಹೇಳಬೇಕು. ಈಗ ಆರೋಪದಲ್ಲಿ ಕಸ್ಟಡಿಯಲ್ಲಿರೋದು ಯಾರು? ಶಾಸಕರು, ಜನಪ್ರತಿನಿಧಿಗಳು. ಅವ್ರ ಮೇಲಿರೋ ಆರೋಪ ಯಾವುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಅದು ಸಿಂಪಲ್ ಅವು ಇವು ಕೇಸ್ ಅಲ್ಲ. ಕೊಲೆ, ಬೆದರಿಕೆ, ಅತ್ಯಾಚಾರ, ಜಾತಿ ನಿಂದನೆ ಎಲ್ಲ ಗಂಭೀರ ಪ್ರಕರಣಗಳು, ಭ್ರಷ್ಟಾಚಾರದಂತ ಪ್ರಕರಣಗಳು. ಸೊ ಹಾಗಾಗಿ ಜನಪ್ರತಿನಿಧಿಗಳು ಒಂದು ಹೆಂಗಿರ್ಬೇಕು, ಇಂಥವ್ರನ್ನ ನಾವು ಮಾದರಿ ಅಂತ ಅನ್ಕೊಳಕ್ಕಾಗತ್ತಾ? ಮತ್ತು ಈಗ ರಾಜಕೀಯ ಷಡ್ಯಂತ್ರ ಅಂತ ಬೇರೆ ಹೇಳ್ತಿರೋದ್ರಿಂದಾಗಿ ಮೇಲ್ನೋಟಕ್ಕೆ ನಿಮಗೆ ಇದು ರಾಜಕೀಯ ಷಡ್ಯಂತ್ರ ಅಂತ ಕಾಣುತ್ತಾ? ನೋಡಿ, ಅವರಿಗೆ ಟಿಕೆಟ್ ಕೊಟ್ಟಿರೋದೇ ದೊಡ್ಡ ತಪ್ಪು. ಅವ್ರು BBMP ಮೆಂಬರ್ ಮಾಡಿದಾಗ ನಾನು ವಿರೋಧಿಸಿದ್ದೆ. ಯಾಕೆಂದ್ರೆ ಅದನ್ನ ಹಿನ್ನೆಲೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಬೆಂಗಳೂರಿಗೆ ಎಲ್ಲರೂ ನೀವು ಯಾವ್ದಾದ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಅವರ ಅಂಡರಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಕೇಳಿ, ಇಲ್ಲ SC ಸೂಪರಿಂಟೆಂಡೆಂಟ್ ಇಂಜಿನಿಯರ್ನ ಬೆದರಿಕೆ ಅವತ್ತಿಂದನೂ ಕೊಲೆ ಬೆದರಿಕೆನ ಅವರು. ಇವ್ರ ತಮ್ಮ ಏನಿದ್ದಾರೆ, ಇವ್ರೊಂದು ರೌಡಿಸಮ್ ಮಾಡ್ಕೊಂಡ್ ಬಂದು ಬೆಳ್ಕೊಂಡ್ ಬಂದಿರತಕ್ಕಂಥದ್ದು. ಇವ್ರಿಗೆ ಅನಿವಾರ್ಯ ಇತ್ತು ಕಾಂಗ್ರೆಸ್ನವ್ರಿಗೆ. ಅವತ್ತು ಯಾರು ಕ್ಯಾಂಡಿಡೇಟ್ ಇರ್ಲಿಲ್ಲ, ಶ್ರೀನಿವಾಸ್ ಮೇಲೆ ಯಾರು ನಿಲ್ಸೋದಕ್ಕೆ ಕ್ಯಾಂಡಿಡೇಟ್ ಇರ್ಲಿಲ್ಲ, ಕೊಟ್ರು, ಹಣ ಬಲದಿಂದ ಗೆದ್ದು ಬಂದ್ರು. ಅದು ಶ್ರೀನಿವಾಸ್ ಅವ್ರು ಮಾಡ್ಕೊಂಡಿದ್ದರಿಂದ ಸ್ವಯಂಕೃತ ಅಪರಾಧ. ಏನಂದ್ರೆ ನನ್ನನ್ನು ಬಿಟ್ಟು ಅವ್ನು ಓಟ್ ಹಾಕ್ತಾರ ಅಂತ ಒಂದ್ ಮಾತು ಹೇಳಿದ್ರು. ನಾವು ಕೇಳಲಿ, ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ, RR ನಗರದಲ್ಲಿ ಅದೊಂದು ವಿರೋಧ. ಜನ ಅವತ್ತು ಅದೇ ಮಾತುಗೋಸ್ಕರ ಅವ್ರಿಗೆ ಮುನಿರತ್ನ ಗೆಲ್ಸಿದ್ದು. ಮುನಿರತ್ನಗೋಸ್ಕರ ಅಲ್ಲ, ಶ್ರೀನಿವಾಸನ ಸೋಲ್ಸ್ಬೇಕು ಅಂತ ಮುನಿರತ್ನ ಅವ್ರಿಗೆ ಗೆಲ್ಸಿದ್ದು ಮೊದಲನೇ ಬಾರಿ. ನಂತರ ಅವ್ರು ಬಲಾಢ್ಯ ಆದ. ಹೇಗೂ ನೀವು ನೋಡಿದ್ರಿ ಲಂಚಾವತಾರಗಳು ಹೇಗೆ ನಡೀತಾ ಅಂತ. ಲೋಕಾಯುಕ್ತ ರೈಡ್ ಆದಾಗ ಸ್ವಂತ ಮನೆಗಳಲ್ಲಿ ಏನೇನ್ ಸಿಕ್ತು ಅಂತ ಎಲ್ಲ ಸೀಲ್ಗಳು, BBMP ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು, SC CE ಎಲ್ಲಾ ಸೀಲ್ಗಳು ಸಹ ಅವ್ರ ಮನೆಯಲ್ಲಿ ಜಪ್ತಿ ಆದ್ವು. ಆ ಪ್ರಕರಣ ಏನಾಯ್ತು ಗೊತ್ತಾಗ್ಲಿಲ್ಲ. ಆ ಪ್ರಕರಣ ಲಾಡ್ಜ್ ಆಯ್ತು ಲೋಕಾಯುಕ್ತದಲ್ಲಿ. ಆದ್ರೆ ಇದುವರೆಗೂ ಅದು ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಪದೇ ಅದಕ್ಕೆ ಟಿಕೆಟ್ ಕೊಟ್ಕೊಂಡು ಹೋಗ್ತಾ ಇದೀರಿ. ಯಾವ್ದಾದ್ರು ಒಂದು ಮತ್ತೆ ಮತದಾರರನ್ನ ತಿರ್ಚಿದಾರೆ, ಮತದಾರ ಪತ್ರಗಳನ್ನ ತಿರ್ಚಿ ಸಾಕಷ್ಟು ಹೊರ ರಾಜ್ಯದ ಮತದಾರರನ್ನ ಕರ್ಕೊಂಡು ಬಂದು ಅವರು ID ಕಾರ್ಡ್ ಮಾಡಿದ್ದಾರೆ ಅಂತ ಒಂದು ಆರೋಪ. ಯಾರು ಮಾಡಿದ್ದು? BJP ಅವರು. ಆದ್ರೆ BJP ಅವರೇ ಅವ್ರನ್ನ ಕರ್ಕೊಂಡ್ಬಂದು ಮಂತ್ರಿ ಮಾಡಿದ್ರು. ಇರ್ಸು ಮುರ್ಸಲ್ವಾ? ಇವರು ಯಾವ್ದು ಇಲ್ಲ, ಇವ್ರಿಗೆ ಯಾವುದೇ ಬದ್ಧತೆ ಇಲ್ಲ. ಆತನ ವಿದ್ಯಾರ್ಹತೆ ಏನು, ಆತ ಹಿನ್ನೆಲೆ ಏನು, ಆತ ಏನ್ ಮಾಡಿದ್ದ, ನಿಮ್ಗೊಂದು ನಾಪಿಸ್ತೇನೆ. ಹೆಬ್ಬಾಳದಲ್ಲಿ ಗೋಡೆ ಕುಸಿತ ಆಯ್ತು. ಯಾರ್ದು? ಮಿಲಿಟರಿ ಮಗಳು, ಸೈನಿಕನ ಮಗಳು ಸತ್ಲು. ಈತ ಯಾವ ಉಡಾಫೆ ಮಾತು ಹೇಳ್ದ, ಕೊಡನ್ ಬಿಡ್ರಿ, ಇವತ್ತು ಕಾಂಟ್ರಾಕ್ಟರ್ ಇವತ್ತು ಕೊಡನ್ ಬಿಡ್ರಿ, ನಷ್ಟ ಪರಿಹಾರ ಕೊಡೋಣ ಅಂತ. ಮಗಳನ್ನ ನೀನ್ ತಂದು ಕೊಡ್ತೀಯಾ? ಅವತ್ತು ಕೇಳ್ದ ಆತ, ನನಗೆ ನಷ್ಟ ಪರಿಹಾರ ಬೇಕಾಗಿಲ್ಲ, ನನ್ನ ಮಗಳು ಬೇಕು ಅಂತ ಸೈನಿಕ ಕೇಳ್ದ. ಅವತ್ತಿನ ಉತ್ತರ ಏನಾಗಿತ್ತು? ಸರ್ಕಾರಗಳು ಅವತ್ತು ಸುಮ್ಮನೆ ಇದ್ವು. ಯಾಕೆ ಅಂದ್ರೆ ಇವನು ಬೇಕಾಗಿತ್ತು, ಫಂಡ್ ಬೇಕಾಗಿತ್ತು. ಈಗ ಯಾರಿಗೂ ಬೇಕಾಗಿಲ್ಲ. ನಿನ್ನೆವರೆಗೂ BJP ಅವ್ರು ಸಮರ್ಥಿಸ್ಕೊಳ್ತಾ ಇದ್ರು. ಇವತ್ತು ಯಾರು ಒಬ್ಬ ನಾಯಕ ಸಮರ್ಥನೆ ಮಾಡ್ಕೋತಲ್ಲ. ಯಾಕಂದ್ರೆ ಅಶೋಕ್ಗೆ ಏನೋ ಹನಿ ಟ್ರಾಪ್ ಮಾಡಕ್ ಹೋಗಿದ್ರು ಅಂತ ಗೊತ್ತಾಗಿದೆ. ಮತ್ತೆ DK ಸುರೇಶ್ ಅವ್ರಿಗೆ ಹನಿ ಟ್ರಾಪ್ ಮಾಡ್ಬೇಕು ಅಂತ ಹೋಗಿದ್ದಾರೆ. ಎಲ್ಲವೂ ಬಟಾ ಬಯಲಾಗಿದೆ. ಇಂಥವರನ್ನ ನೀವು ಟಿಕೆಟ್ ಕೊಡೋದೇ ತಪ್ಪು. ಒಬ್ಬ ಸಜ್ಜನರನ್ನು ಕೊಡಿ,
ಒಳ್ಳೆಯವ್ರಿಗೆ ಕೊಡಿ. ನಿಮ್ಮ ಪಾರ್ಟಿಯಿಂದ ಫಂಡ್ ಇದೆಯಲ್ಲ, ನೀವು ಫಂಡ್ಗಳು ಅಷ್ಟೊಂದು ಕಲೆಕ್ಟ್ ಮಾಡ್ತಿರಲ್ಲ, ಏನಕ್ಕೋಸ್ಕರ ಕಲೆಕ್ಟ್ ಮಾಡ್ತೀರಾ? ಆ ಫಂಡ್ ಅನ್ನಾದ್ರೂ ಖರ್ಚು ಮಾಡಿ ಅವ್ರಂತವ್ರು ಸಜ್ಜನ ಗೆಲ್ಸಿ, ಕಾರ್ಯಕರ್ತರನ್ನ ಗೆಲ್ಸಿ. ಎಲ್ಲಿಂದ ಕರ್ಕೊಂಡ್ ಬಂದಿರ? ಚಿತ್ತೂರಿನಿಂದ ಬಂದಿರತಕ್ಕಂತ ಈತನ್ನ ಪಟ್ಟ ಕಟ್ಕೊಂಡಿದ್ದಂತ ಏಕಾಏಕಿ ನೀವು ಮೆಂಬರ್ ಮಾಡ್ತೀರಾ, BBMP ಮೆಂಬರ್ ಮಾಡ್ತೀರಾ, ಏಕಾಏಕಿ ಟಿಕೆಟ್ ಕೊಟ್ಟು MLA ಮಾಡ್ತೀರಾ, ಏಕಾಏಕಿ ಸೆಳ್ಕೊಂಡು ಇವ್ರು ಮಂತ್ರಿ ಮಾಡ್ತಾರೆ, ಮಂತ್ರಿ ಆದ್ಮೇಲೆ ಮತ್ತೆ MLA ಮಾಡ್ತೀರಾ. ಏನಾಗ್ತಾ ಇದೆ? ಏನ್ ಸಂದೇಶ ಕೊಡ್ತಾ ಇದ್ದೀರಾ? ಕರ್ನಾಟಕದ ರಾಜ್ಯಕ್ಕೆ ಏನ್ ಸಂದೇಶ ಕೊಡ್ತಾ? ಹೊರ ರಾಜ್ಯದವ್ರನ್ನ ಯಾಕೆ ನೀವು ಪೋಷಿಸ್ತಾ ಇದ್ದೀರಾ? ಅದು ಒಂದು ಉತ್ತರ ಆಗ್ಬೇಕಲ್ಲ. ಆದ್ರೂ ಸಹ ಆತ ಒಳ್ಳೆಯವನಾಗಿದ್ರೆ ಓಕೆ, ಇಂತಹ ದುಷ್ಕೃತ್ಯಗಳನ್ನು ಮೆರೆದಾಗ ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ಬೇಕಾಗಿರ್ತಕ್ಕಂಥ ಯಾರು? ಆ ಪಕ್ಷದ ಜನರು, ಆ ಪಕ್ಷದ ಹೈಕಮಾಂಡ್. ನರೇಂದ್ರ ಮೋದಿ ಅವರು ನಾಗಮಂಗಲದ ವಿಚಾರವನ್ನು ತೆಗಿತಾರೆ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಗೆ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ ಅಂತ. ಈಗೇನ್ ಹೇಳಿದ್ರೆ ಇದ್ರ ಬಗ್ಗೆ ಮಾತಾಡ್ಲೇ ಇಲ್ಲ, ಚಕಾರ ಎತ್ತಲೇ ಇಲ್ಲ. ಇಂಥ ದೊಡ್ಡ ಅನಾಹುತ ನಡೆದಿದೆ, ಪ್ರಕರಣ ಹೊರಗಡೆ ಬರ್ತಾ ಇದೆ, ತಕ್ಷಣ NIAಗೆ ವಹಿಸಿ, ಇಲ್ಲಾಂದ್ರೆ CBIಗೆ ವಹಿಸಿ, ಇದನ್ನ ಇಂಥವ್ರನ್ನ ಒಳಗಡೆ ಹಾಕ್ರಿ ಅಂತ ಪ್ರಧಾನಮಂತ್ರಿಗಳು ಒಂದು ಬಾಯಿ ಹೇಳಲ್ವೇ? ಅವರ ಪಕ್ಷದವ್ರ ಬಗ್ಗೆ ಪ್ರಧಾನಮಂತ್ರಿಗಳು ಒಂದು ಬಾಯಿ ಚಕಾರ ಎತ್ತಲ್ಲ. ಆದ್ರೆ ಬೇರೆಯವ್ರ ಮೇಲೆ ಮಾತ್ರ ಗೂಬೆ ಕುರಿಸುವಂತ ಕೆಲಸಗಳನ್ನು ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. BJP ಸಹ ನಿಷ್ಕ್ರಿಯ ಆಗಿದೆ. ಇಂಥ ಬಲಾಢ್ಯರನ್ನ ಇಟ್ಕೊಂಡು ಸರ್ಕಾರ ನಡೆಸಬೇಕು ಅನ್ನೋ ರೀತಿಯಲ್ಲಿ BJP ಹೋಗ್ತಾ ಇದೆ. ಅದು ತಪ್ಪು. ಮುಂದೊಂದು ದಿನ ಅವರಿಗೆ ಪಾಠ ಆಗುತ್ತೆ. ಜನರು ಸಹ ಇದನ್ನ ಎಚ್ಚೆತ್ಕೊಳ್ಬೇಕು, ಇಂಥವರಿಗೆ ಪಾಠ ಕಲಿಸ್ಬೇಕು. ಯಾವ ಹಿನ್ನೆಲೆಯಿಂದ ಬಂದಿರ್ತಾರೆ ಆ ಹಿನ್ನೆಲೆಯನ್ನು ನೋಡ್ಕೊಂಡು ಮತದಾನ ಮಾಡಬೇಕು ಅಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತೇನೆ. ರೈಟ್, ಕುಮಾರ್ ಅವರು ಹೇಳಬೇಕು. ಕಳೆದ ಹಲವಾರು ದಿವಸಗಳಿಂದ ಮೂಡಾ ವಾಲ್ಮೀಕಿ ಅಂತಿದ್ದವ್ರನ್ನ ನೀವೇನಾದ್ರೂ ಸೈಲೆಂಟ್ ಮಾಡಿದ್ರ, ಅಥವಾ ಅದು ಸ್ವಯಂಕೃತ ಅಪರಾಧದ ಪರಿಣಾಮವನ್ನು ಅವ್ರು ಎದುರಿಸ್ತಾ ಇದ್ದಾರಾ? ಹೆಂಗೆ ಮಾಡಿದ್ದು ನೋ ಮಾರಾಯ. ಇನ್ನೊಂದು ಪಕ್ಷದ ಅಲ್ಲಿ ನಡೆದಂತ ಸ್ವಯಂಕೃತ ಅಪರಾಧ ವಾರಗಟ್ಲೆ ಸಿಡಿಗಳನ್ನೆಲ್ಲ ನೋಡಿದ್ದೇವೆ. ಇಡೀ ಜಿಲ್ಲೆ ಜನ ನೋಡಿದ್ದಾರೆ. ನಾನೊಂದು ಪ್ರಶ್ನೆ ಕೇಳ್ತೇನೆ BJP ಅವರಲ್ಲಿ. ಈಗ BJPಯ ಸಂಸದರಾಗಿರುವಂತ ಡಾಕ್ಟರ್ CN ಮಂಜುನಾಥ್ ಅವರು ಏಕೇನು ಒಂದು ಹೇಳಿಕೆ ಕೊಟ್ಟಿಲ್ಲ? ಕೊಟ್ಟಿದ್ದಾರೆ. ಆಯ್ತು, ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ. ಇವ್ರ ಫೋಟೋ ಹಾಕೊಂಡು ಗಣೇಶ ಉತ್ಸವದಲ್ಲಿ ಏನೆಲ್ಲ ರಸ್ತೆಗಳಲ್ಲೂ ಫೋಟೋಗಳು ಹಾಕಿದ್ರು. BBMP ಸದಸ್ಯರು, ಮಹಿಳಾ ಸದಸ್ಯರಿದ್ರು. ಕಳೆದ 7 ವರ್ಷಗಳ ಹಿಂದೆ ದೊಡ್ಡ ಇದು ನಡೀತು. ಒಬ್ರು BBMP ಸದಸ್ಯರು ರಾಜರಾಜೇಶ್ವರಿ ನಗರದಲ್ಲಿ ಮಹಿಳೆಯರು ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ, ನಮ್ಮನ್ನ ಬೇರೆ ತರ ಹೀಯಾಳಿಸ್ತಾ ಇದ್ದಾರೆ, ಬಳಸ್ಕೋತಾ ಇದ್ದಾರೆ, ದೌರ್ಜನ್ಯ ನಡೆಸ್ತಿದ್ದಾರೆ, ಇದಕ್ಕೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ನಿರ್ಮಲಾನಂದನಾಥ ಸ್ವಾಮಿ ತನಕ ಪೊಲೀಸ್ ಕಂಪ್ಲೇಂಟ್ಗಳು ಅಲ್ಲದೆ ಒಂದು ವೇದಿಕೆಯಲ್ಲೇ ಸೀರಿಯಸ್ ಎಳೆದಿದ್ದನ್ನ ನೀವೆಲ್ಲರೂ ತೋರಿಸಿದ್ದೀರಿ. ಒಬ್ರು ಸದಸ್ಯರು ಕಂಪ್ಲೇಂಟ್ ಕೊಟ್ರು. ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಅದು ಮಧ್ಯಪ್ರವೇಶ ಮಾಡಿ ಒಂದಷ್ಟು ನ್ಯಾಯ ಪಂಚಾಯಿತಿ ಮಾಡಿದ್ರು, ಒಕ್ಕಲಿಗರ ಸಮಾಜದ ಅದರ ಪ್ರಮುಖರು. ನಂತರ BBMP ಕಚೇರಿಗೆ ಬೆಂಕಿ ಇಕ್ಕಿದಾಗ ರಾತ್ರಿ 2 ಗಂಟೆಯಲ್ಲಿ ಯಾರು ಇಕ್ಕಿದ್ದಾಗ ಕಡತಗಳಿಗೆ ಬೆಂಕಿ? BBMP ಕಚೇರಿ ಕಡತಗಳಿಗೆ, ಕೇಂದ್ರ ಕಚೇರಿಯಲ್ಲಿ. ಅದ್ರ ಕೇಸ್ ಏನಾಯ್ತು? ಆಗ YSV ದತ್ತ ಅನ್ನೋರು ಜೊತೆಯಲ್ಲಿ, ಅವರಾಗ ಶಾಸಕರಿದ್ರು, ಹೋರಾಟ ಮಾಡಿದ್ವಿ, ಇಡೀ ರಾತ್ರಿ ಅಲ್ಲಿ ಕಾವಲು ಕಾಯ್ದ್ವಿ. ಆದ್ರೂ ಬೆಂಕಿ ಆರಿಸಿ ಒಂದು ಕಡತನವನ್ನು ರಕ್ಷಣೆ ಮಾಡಕ್ಕಾಗ್ಲಿಲ್ಲ. ಸಾವಿರಾರು ಕೋಟಿ ಹಗರಣ ಅದು BBMPದು. ನಂತರ ರಾಜರಾಜೇಶ್ವರಿ ನಗರ ಮನೆಯಲ್ಲಿ 1000 ಫೈಲ್ಗಳು ಸಿಕ್ತು BBMPಗೆ ಸಂಬಂಧಪಟ್ಟಿದ್ದು ಅವ್ರ ಮನೆಯಲ್ಲಿ, ರಾಜರಾಜೇಶ್ವರಿ ನಗರದ ಮನೆಯಲ್ಲಿ. ಅದ್ರ ಬಗ್ಗೆ ಏನು ಹೊರಗಡೆ ಬರಲೇ ಇಲ್ಲ. ನಾನಿವತ್ತು BBMPಯ ಕೆಲವು ಅಧಿಕಾರಿಗಳು ಜೊತೆಲಿದ್ದೆ. ಅವ್ರು ಹೇಳ್ತಾರೆ, ಸಾರ್ ನಮ್ಮನ್ನ ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಆ ಪದಗಳನ್ನು ಹೇಳಕ್ಕಾಗೋದಿಲ್ಲ. ನಾನು ಸಾರ್ವಜನಿಕ ಬದುಕಿನಲ್ಲಿದ್ದೇನೆ, ನಾಗರಿಕ ಸಮಾಜದಲ್ಲಿದ್ದೇನೆ. ಆ ತರ ಪದಗಳನ್ನ ಬಳಸಿ ಗನ್ ಪಾಯಿಂಟ್ ಅಲ್ಲಿ ಸೈನ್ ಹಾಕೋ, ಎಲ್ದಿದ್ರೆ ನೀನ್ ಈಚೆಗೆ ಹೋಗೋದಿಲ್ಲ. ಗನ್ನನ್ನು ಇಟ್ಕೊಂಡು ಎಷ್ಟು ಜನರನ್ನ ಎದುರಿಸಿ 100 ಕೋಟಿ ಕಾಮಗಾರಿಗಳೇ ಆಗದೆ ಬಿಲ್ಗಳನ್ನು ತೆಗೆದುಕೊಂಡಿರೋದಿದೆ. ಏಕಾಏಕಿ ಇವರು ಸದಾಶಿವನಗರದಲ್ಲಿ ಸದಾಶಿವನಗರ ಯಾವಾಗಿಂದ ಇದೆಲ್ಲ ಇವ್ರದ್ದು? ನಾನು ಹೇಳ್ತೀನಿ ನಾನು 1 ನಿಮಿಷ ಹೇಳ್ಬಿಡ್ತೀನಿ, ಅದಕ್ಕೆ ಹೇಳ್ತೀನಿ, ಮಧ್ಯಪ್ರವೇಶ ಮಾಡ್ಕೊಂಡು ಹೇಳಿ. ಸದಾಶಿವನಗರದ ಈಜುಕೊಳದಲ್ಲಿ 50 ರೂಪಾಯಿದು ಬಾಗ್ಲಲ್ಲಿ ನಿಂತ್ಕೊಂಡು ಟಿಕೆಟ್ ಅರಿತಿದ್ದಂತ ವ್ಯಕ್ತಿ ಈತ. ಅವ್ರ ತಮ್ಮ ಕೊರಂಗು ಕೃಷ್ಣ. ಇವ್ರದ್ದು ಇಡೀ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಏನೇನ್ ಮಾಡಿದ್ರು.
ಇವತ್ತು ಮೇಡಮ್ ಅವರೇ ನಿಮ್ಗೊಂದು ಮಾಹಿತಿ ಹೇಳ್ತೇನೆ. ಅವರೇ ನಿಮ್ಗೆ ಬೇಕಾಗಿದ್ದ ಟಿಕೆಟ್ ಕೊಡೋದಕ್ಕೆ? ಒಂದು ನಿಮಿಷ ಇರಿ ಸರ್. ಅವರೇ ಬೇಕಾಗಿತ್ತು ಒಂದು ನಿಮಿಷ ಪೂರ್ತಿ ಹೇಳಗಂಟ ಇರಿ. ಒಂದ್ ನಿಮಿಷ ಇರಿ. ಊರೆಲ್ಲ ಹೋದ್ಮೇಲೆ ಊರ್ ಕೊಳ್ಳೆ ಬಾಗ್ಲ ಹಾಕೊಂತೀರಾ ಅಂತ ಹೇಳೋದು ಅಲಯನ್ಸ್ ಪಾರ್ಟ್ನರ್ ಇದ್ದೀರಿ, ಸ್ವಲ್ಪ ಇರ್ರಿ. Alliance ನಾ ಹೇಳ್ತೀನಿ. ಸಂಬಂಧ ಇಲ್ಲ. ನಾನು ನಿಮ್ಮನ್ನ ನೀವು ಮಾತಾಡೋದು ಒಂದು ನಿಮಿಷ, ನೀವು ಮಾತಾಡೋದು ನಾನು ಮಾತಾಡಿಲ್ಲ. ಆಮೇಲೆ ನೀವು ಮಾತಾಡೋದಕ್ಕೆ ಬಿಡೋದಿಲ್ಲ. ನೀವು ನರೇಶನ್ ಕರೆಕ್ಟ್ ಒಂದು ಆಗಿರಲಿ. ನಿಮಿಷ ನೀವು ಮಾತಾಡೋದು ನಾನು ಬಿಡೋದಿಲ್ಲ. ನೀವೇ ಬೆಳೆಸಿದ. ಸುಮ್ಮನೆ ಇರ್ಸಿ ಮೇಡಮ್ ಸ್ವಲ್ಪ. ಮೇಡಮ್ ಒಂದ್ ನಿಮಿಷ ಬರೋಣ, ಅಲ್ಲಿಗೆ ಬರೋಣ. ಸರಿ ಮೇಡಮ್, ಒಂದು ಮಾಹಿತಿ. ಈಗ ಬೆಂಗಳೂರು ನಗರದಲ್ಲಿ ರಸ್ತೆ ಡಾಂಬರೀಕರಣ, ಮುನಿರತ್ನ ಪರ್ಮಿಷನ್ ಇಲ್ಲದೆ ಒಂದು ರಸ್ತೆಗೂ ಡಾಂಬರ್ ಹಾಕಕ್ಕಾಗೋದಿಲ್ಲ. ಯಾವುದೇ ಸರ್ಕಾರ ಇದ್ರು, ಯಾವುದೇ ಸರ್ಕಾರ ಇದ್ರು. ಯಾರ ಆ ಡಾಂಬರೀಕರಣದ ಮುಖ್ಯಸ್ಥರು ಯಾರು? ಆ ಡಾಂಬರೀಕರಣ ತಯಾರಾಗೋದೆಲ್ಲಿ, ಅದೆಲ್ಲಿಂದ ಬರುತ್ತೆ, ಯಾರ್ಯಾರಿಗೆ ಹೋಗುತ್ತೆ, ಅದ್ರ ಬಿಲ್ ಹೆಂಗೆ ಪಾಸ್ ಆಗ್ಬೇಕು, ಅದನ್ನ ನಿರ್ಣಯ ತೆಗೆದುಕೊಳ್ಳೋರೆ ಈ ಮುನಿರತ್ನ. ಯಾರ ಕಾರಲ್ಲಿ ಯಾರು ಮುಖ್ಯಮಂತ್ರಿಗಳು ಅವ್ರು ಇವರು ಕೂತ್ಕೋಬೇಕು ಅಂತ ಡಿಸೈಡ್ ಮಾಡದೆ ಇವರು. ಆಯ್ತು, ಇವರು ಒಂದ್ ಸರ್ಕಾರವನ್ನು ತೆಗೆದ್ಬಿಟ್ಟು ಇನ್ನೊಂದ್ ಸರ್ಕಾರ ಮಾಡಿದ್ರು. ಅವ್ರ ನಾಯಕರು ಕೂಡ ಜಾಮೀನಲ್ಲಿ ಇದ್ದಾರೆ. ಈಗ ಗೊತ್ತಿದೆ ಯಾರು ಅಂತ, ಹೆಸರೇನು ಹೇಳೋದ್ ಬೇಕಾಗಿಲ್ಲ. ಇವ್ರದೊಂದು ಪ್ರಾಕ್ಟೀಸ್, ಈ ತರದ್ದೇ ಕೆಲಸಗಳು. ಆಯ್ತಾ? ಆಯ್ತು ಸ್ವಾಮಿ, ಈ ಫೇಕ್ ಐಡಿ ಮಾಡಿದ್ರಲ್ಲ, 40,000 ಫೇಕ್ ಐಡಿ ಸಿಕ್ತು. ಬಿಜೆಪಿ ಅವ್ರು ಕರ್ಕೊಂಡೋಗ ಅವ್ರು ವಾಷಿಂಗ್ ಮಿಷಿನ್ ಅಲ್ಲಿ ಹಾಕೊಂಡ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು BBMP ಟಿಕೆಟ್, ಇದು ರಾಜರಾಜೇಶ್ವರ ನಗರಕ್ಕೆ ಟಿಕೆಟ್ ಕೊಟ್ರು. ನಾವು ತಪ್ಪು ಮಾಡಿದ್ದೇವೆ, ಒಪ್ಕೋತೇವೆ. ಖಂಡಿತ ನಾವು, ಯಾಕೆ ನಾವು ಎದ್ಗಾರಿಕೆ ಇರ್ಬೇಕು, ಎದ್ಗಾರಿಕೆ ಇರ್ಬೇಕು. ತಪ್ಪು ಮಾಡಿದ್ದೇವೆ ಹಂಗನ್ಬಿಟ್ಟು ನಿಮ್ಮನ್ನು ತಪ್ಪು ಮಾಡಿ ಅಂತ ಹೇಳಿದ್ದೇವಾ? ನಿಮ್ಮನ್ನು ತಪ್ಪು, ನಿಮ್ದೇನ್ ಹೇಳಿ. ನಮ್ ಕಡೆ ಬೆಳೆ ತೋರ್ಸಕ್ ಮುಂಚೆ ನಿಮ್ದೇನ್ ಹೇಳಿ, ಅದಕ್ಕೆ ಉತ್ತರ ಹೇಳಿ ಅಲ್ವಾ? ಇವರ ಎಲ್ಲಾ ಗೆಳೆಯರು ಸಂತೋಷ ಹೆಗಡೆ ಅವರು ಕೊಟ್ಟಂತ ತೀರ್ಪು, ಲೋಕಾಯುಕ್ತರು ಕೊಟ್ಟಂತ ತೀರ್ಪು, ಆತ ಅವತ್ತು ನಡ್ಕೊಂಡಂತ ಉದ್ದಟತನಗಳು ಇಡೀ ಕರ್ನಾಟಕ ನೋಡಿದೆ. ಲೋಕಾಯುಕ್ತರು ಆ ಹೆಣ್ಮಗು ತೀರ್ಕೊಂಡ್ಬಿಡ್ತು, ಕಾಂಪೌಂಡ್ ವಾಲ್ ಬಿದ್ದು, ನೀನು ಎಲ್ಲೆಲ್ಲಿ ಕಾಮಗಾರಿ ನಡೆಸಿದ್ಯೋ ಅದೆಲ್ಲವೂ ಇಂಥದೆ ಅಂತ ಹೇಳಿ ತೀರ್ಪು ಕೊಟ್ಟಾಗ ಕೂಡ ಉಡಾಫೆ ಮಾತುಗಳು ಮಾಡ್ಕೊಂಡು ಚಿಲ್ಲರೆ ಕಾಸು ಹೆಸರಾಯ್ತು ಬಿಡ್ರಿ ಅನ್ನೋ ಮಾತುಗಳನ್ನೆಲ್ಲ ಮಾತನಾಡಿದಾರೆ. ಗಾಟ್ ಇಟ್. ಬಿಜೆಪಿ ಶಾಸಕರು ಮುನಿರತ್ನವರು, ಬಂದೆ ಕುಮಾರ್ ಅವರೇ, ಬಿಜೆಪಿ ಶಾಸಕರು, ಬಿಜೆಪಿ ಅವ್ರನ್ನ ಹಂಗ ಬೆಳೆಸಿದೆ, ರೈಟ್. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತ ಅಂತ ಒಂದು ಮಾತಿದೆ. ಬೆಳೆಯೋ ಸಂದರ್ಭದಲ್ಲಿ ಅದೇನೋ ಸದಾಶಿವನಗರದ ಸ್ವಿಮ್ಮಿಂಗ್ ಪೂಲ್ ಟಿಕೆಟ್ ಹಂಚಿದವರಲ್ವಾ, ಅಂತವ್ರನ್ನ ನೀವು ಬೆಳೆಸ್ಬಿಟ್ರಲ್ಲ. ನೋಡಿ ಇಲ್ಲಿ ಬಂದೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋದಕ್ಕೆ, ಇಂಥ ಜನಪ್ರತಿನಿಧಿಗಳನ್ನ ಸೃಷ್ಟಿ ಮಾಡೋದಕ್ಕೆ ಜನರ ಪಾತ್ರನೂ ಇದೆ, ಇಂಥ ರಾಷ್ಟ್ರೀಯ ಪಕ್ಷಗಳ ಪಾತ್ರ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ರಾಜಕೀಯ ಪಕ್ಷಗಳಿಗೆ ಇಂಥ ರೌಡಿಗಳು ಅನಿವಾರ್ಯ ಆಗಿದ್ರು, ಅಥವಾ ಇಂಥ ರೌಡಿಗಳಿಗೆ ರಾಜಕೀಯ ಪಕ್ಷಗಳು ಅನಿವಾರ್ಯ. ಸಮಾಜ ದ್ರೋಹಿ ಎಲಿಮೆಂಟ್ಸ್ಗಳು ಬೇಕಾದಷ್ಟು ಸಿಗ್ತವೆ ನಿಮಗೆ. ಇವರು MLA ಆಗಿದ್ದು ಮುಂಚೆ ಏನೂ ಇರೋದಿಲ್ಲ. MLA ಆಗ 5 ವರ್ಷ ಆದ ತಕ್ಷಣ ಇವ್ರದ್ದು 500 ಕೋಟಿ 1000 ಕೋಟಿ ರೂಪಾಯಿ ದುಡ್ಡು ಇವ್ರ ಆಸ್ತಿ ಬೆಳವಣಿಗೆ ಆಗುತ್ತಲ್ವಾ, ಅದು ಎಲ್ಲಿಂದ ಅಂತ ಕೇಳುವ ಪ್ರಶ್ನಿಸುವ ವ್ಯವಸ್ಥೆ ನಮ್ಮಲ್ಲಿದೆಯಾ? ಅದು ಇಲ್ವೇ ಇಲ್ವಲ್ಲ. ಸೊ ಇಂಥ ಸಂದರ್ಭದಲ್ಲಿ ಮುನಿರತ್ನಂ ಅವರು ಇದಾರಲ್ಲ, ಇವರೆಲ್ಲ ಸ್ವಯಂಭೂಗಳು. ಇವರು ಅಂದ್ರೇನು, ತಾವೇ ಹುಟ್ಟಿ ತಮ್ಮದೇ ಆದಂತ ಒಂದು ಪರಿಸರವನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದನ್ನ ಬಳಸಿಕೊಳ್ಳುವ ಕೆಲಸವನ್ನ ರಾಜಕೀಯ ಪಕ್ಷಗಳು ಮಾಡ್ತವೆ. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಕೊಟ್ಟು ಕೊನೆಯದಾಗಿ ಸಮಸ್ಯೆ ಆಗೋದು ಯಾರಿಗೆ ಅಂದ್ರೆ ಸಮಾಜಕ್ಕೆ. ಸಮಾಜದ್ರೋಹಿ ಕೃತ್ಯಗಳು ಇನ್ನೊಂದು ಗೊತ್ತಿಲ್ಲ, ಇದು ಒಂದು ಈ ಸದ್ಯಕ್ಕೆ ಅವರು ಜಾತಿ ನಿಂದನೆ ಕೇಸು, ಕೊಲೆ ಬೆದರಿಕೆ ಕೇಸು, ಅತ್ಯಾಚಾರ, ಏಡ್ಸ್ ಪ್ರಹಸನ, ಏಡ್ಸು ತಾನೇ ಬರುವುದು ಬೇರೆ, ಅದನ್ನು ಹಂಚುವುದು ಬೇರೆ. ಈ ಹಂಚಿಕೆ ಕಾರ್ಯಕ್ರಮ, ಯಾಕಂದ್ರೆ ಇವರು ಸಿನಿಮಾ ಹಂಚಿಕೆದಾರರು ಆಗಿದ್ರು, ಆದ್ರಿಂದ ಈಗ ಏಡ್ಸ್ ಹಂಚಿಕೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹನಿ ಟ್ರ್ಯಾಪ್ಸ್ಗಳು, ಆ ಹನಿ ಟ್ರ್ಯಾಪ್ಗೆ ಮಹಿಳೆಯರನ್ನ, ಏಡ್ಸ್ ಪೀಡಿತ ಮಹಿಳೆಯರಿಗೆ ಚಿಕಿತ್ಸೆ ಕೊಡುವ ಬದಲಾಗಿ ಅವರನ್ನ ಬಳಸಿಕೊಂಡು ತಮಗೆ ಆಗದವರ ಅಧಿಕಾರಿಗಳ ಅಥವಾ ರಾಜಕಾರಣಿಗಳ ಸರ್ವನಾಶ ಮಾಡುವುದಿದೆಯಲ್ವಾ, ಇದು ನಿಜಕ್ಕೂ ಸಹಿತ ಇಲ್ಲಿವರೆಗೂ ಆಗಿರಲಿಲ್ಲ ನನಗೆ ಗೊತ್ತಿರೋ ಹಾಗೆ. ಈ ರೀತಿಯಾದಂಥ ಬೇರೆ ಎಲ್ಲವೂ ಇತ್ತು, ಗನ್ ಪಾಯಿಂಟ್ ಅಲ್ಲಿ ಇತ್ತು, ಅಥವಾ ರೌಡಿಸಮ್ ಇತ್ತು, ಮತ್ತೊಂದಿತ್ತು. ಆದ್ರೆ ಈ ರೀತಿಯಾಗಿ ಒಂದು ರೋಗವನ್ನ ಇಟ್ಟುಕೊಂಡು ಅದನ್ನೇ ಸಹಿತ ಇವರು ಒಂದು ಅಸ್ತ್ರವನ್ನಾಗಿ ಮಾಡಿಕೊಳ್ಳುವಂತ ಕೆಲಸವನ್ನು ಇಲ್ಲಿವರೆಗೂ ಯಾರು ಮಾಡಿರಲಿಲ್ಲ. ಹೊಸದಾದಂತ ಒಂದು ಮಾದರಿಯನ್ನ ಕ್ರಿಯೇಟ್ ಮಾಡಿದಂತ ಕೀರ್ತಿ ಮತ್ತು ಅಪಕೀರ್ತಿ ನಮ್ಮ ಮುನಿರತ್ನಂನವರಿಗೆ ಸಲ್ಲುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಆದ್ದರಿಂದ ಈಗ ಮುನಿರತ್ನಂ ಅವರು ಸಿಕ್ಕಾಕೊಂಡಿದ್ದಾರೆ, ಸಿಕ್ಕಾಕೊಳ್ಳದೆ ಇರ್ತಕ್ಕಂಥ ಹಲವಾರು ಜನರು ಇದ್ದಾರೆ.
ಮಾಡ್ತಾರೆ. ಹೌದು. ಸುಮ್ಮನೆ ನಾವು ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಂಡು ನಿಮ್ಮ ಪಕ್ಷ ಕೊಡ್ತು ನಮ್ಮ ಪಕ್ಷ ಕೊಡ್ತು ಅಂತ ಅಲ್ಲ. ಆದ್ರೆ ಇಂಥವರನ್ನ ಫಿಲ್ಟರ್ ಮಾಡುವ ವ್ಯವಸ್ಥೆ ಇಲ್ಲ ಮೊದಲೇ ರಾಜಕೀಯ ಪಕ್ಷದಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಜನರಲ್ಲಿ ಇರಬೇಕಾಗಿತ್ತು. ಇಂಥವ್ರು ನಮ್ಮ ನಾಯಕರಾಗಲಿಕ್ಕೆ, ನಮ್ಮ ಜನಪ್ರತಿನಿಧಿಗಳಾಗಲಿಕ್ಕೆ ಯೋಗ್ಯರಲ್ಲ. ಅಂದ್ರೆ ಇಂಥ ಪ್ರಕರಣಗಳು ಸರ್, ಪೊಲೀಸ್ ಕಂಪ್ಲೇಂಟ್ ಆಯಿತು ಅಂದ ತಕ್ಷಣ ಏನು ಗೊತ್ತಾಗುತ್ತೆ ಅಂತಲ್ಲ, ಅದಕ್ಕೂ ಪೂರ್ವದಲ್ಲಿ ಜನಕ್ಕೂ ಗೊತ್ತಿರುತ್ತೆ, ಅದಕ್ಕೂ ಪೂರ್ವದಲ್ಲೇ ಪಕ್ಷಗಳಿಗೆ ಗೊತ್ತಿರುತ್ತೆ ಅನ್ನೋದಾದ್ರು ಆಯ್ಕೆ ವಿಷಯದಲ್ಲಿ ಒಂಚೂರು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಹಾರ್ಮ್ ಯಾರಿಗೆ? ಜನರ ಬಗ್ಗೆ ಆರೋಪ ಮಾಡಬೇಡಿ ನೀವು. ಯಾಕೆ ಅಂತಂದ್ರೆ ಇವರು ಚುನಾವಣೆಯನ್ನ ಅಕ್ರಮವಾಗಿ ಗೆಲ್ತಾರೆ. ಆಯ್ತಾ? ಅಲ್ಲಿರ್ತಕ್ಕಂಥ 40,000 ವೋಟರ್ಸ್ಗಳನ್ನ ಸೃಷ್ಟಿ ಮಾಡ್ತಾರೆ, ಎಲ್ಲಿಂದನೋ ತರ್ತಾರೆ. ಇವರೇ ಸೃಷ್ಟಿ ಮಾಡಿ ಸಿಕ್ಕಾಕೊಂಡಿರ್ತಕ್ಕಂಥವ್ರು. ಆಯ್ತಾ? ನಿಮ್ಗೆ ಗೊತ್ತಿಲ್ಲ, ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಲಂಗಳಲ್ಲಿ ಅವರು ಕೇಬಲ್ ಟಿವಿ ಕೊಡ್ತಾರಲ್ವಾ, ಎಲ್ಲ ಉಚಿತ. ಹೌದು. ದುಡ್ಡು ಕಾಸು ಕೊಡಾಗಿಲ್ಲ ಯಾರು ಸಹಿತ. ಅಲ್ಲೇ ಫ್ರೀಯಾಗಿ ಕೊಟ್ಬಿಟ್ಟಿದ್ದೀನಿ ನಿಮಗೆ. ಆದ್ರೆ ಒಂದೇ ಒಂದು ಕಂಡೀಷನ್, ಇವರಿಗೆ ಓಟ್ ಹಾಕಿ. ಸೆಟಪ್ ಬಾಕ್ಸ್ ಫ್ರೀ, ಎಲ್ಲ ಫ್ರೀ. ಸೊ ಈ ರೀತಿಯಾಗಿ ಜನರನ್ನ ಆಮಿಷಗಳಿಗೆ ಒಳಗಾಗಿಸುವುದು, ಅದರ ಜೊತೆಗೆ ಅವರಿಗೆ ಗೊತ್ತು ಆದ್ರೂ ನಾವು ಸೋಲ್ತೀವಂತ ಅವಾಗ ಅಕ್ರಮವಾಗಿ ಮತದಾರರನ್ನ ಹುಟ್ಟಾಕೋದು. ಅಂದ್ರೆ ಇವ್ರು ಯಾರು ಮತದಾರರಲ್ಲ, ಆದ್ರೆ ಅವರಿಗೆ ಐಡಿಗಳನ್ನ ಮಾಡಿ ಬೇರೆ ಕಡೆಯಿಂದ ತಂದು ಕರೆಸಿ ಅವರನ್ನ ಅಕ್ರಮವಾಗಿ ಹುಟ್ಟಿಸುವ ಕೆಲಸ ಇದೆಯಲ್ಲ. ಅಂದ್ರೆ ಮತದಾರರನ್ನೇ ಹುಟ್ಟಿಸುವಂತ ಶಕ್ತಿ ಇರತಕ್ಕಂಥವ್ರು ಇವರು. ಸೊ ಇಂಥ ಸಂದರ್ಭದಲ್ಲಿ ಇವರು ನಿಜಕ್ಕೂ ಸಹಿತ ನಾವು ಅಲ್ಲಿರ್ತಕ್ಕಂಥ ಜನರ ಮೇಲೆ ಆರೋಪ ಮಾಡೋದಕ್ಕಿಂತಲೂ ಇವರು ಮಾಡುವ ಅಕ್ರಮ ಚಟುವಟಿಕೆಗಳು, ಅಕ್ರಮವಾಗಿ ಇವರು ಚುನಾವಣೆಯನ್ನು ಗೆಲ್ಲಲಿಕ್ಕೆ ಹುಟ್ಟಿಸಿದಂತ ಹಲವಾರು ಅಡ್ಡದಾರಿಗಳು, ಇವುಗಳ ಬಗ್ಗೆ ನಾವು ಅಥವಾ ಕಾಂಗ್ರೆಸ್ ಎಲ್ಲ ಪಕ್ಷದವರು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ರೈಟ್ ಸರ್, ರೈಟ್. ನಾಗೇಂದ್ರ ಅವರೇ, ಈ ಹಿಂದೆ ಸದಾನಂದ ಗೌಡರು ಒಂದು ಮಾತನ್ನು ಹೇಳ್ತಾರೆ, ಫಿಲ್ಟರ್ ಮಾಡಬೇಕು, ಅಗತ್ಯತೆ ಇದೆ ಅಂತ ಹೇಳಿ. ನೀವು ಕೂಡ BJP ಜೊತೆ ಮೈತ್ರಿ ಇರೋದ್ರಿಂದಾಗಿ ಪ್ರಶ್ನೆ, ಫಿಲ್ಟರ್ ಮಾಡಲೇಬೇಕು, ಇಲ್ಲಾಂದರೆ ವ್ಯತ್ಯಾಸ ಆಗುತ್ತೆ. ಸಜೆಷನ್ಸ್ ಕೊಡಬೇಕು, ನಿಮ್ಮಲ್ಲೂ ಫಿಲ್ಟರ್ ಮಾಡಬೇಕು, BJPಲೂ ಫಿಲ್ಟರ್ ಮಾಡಬೇಕು. ಇಲ್ಲಾಂದರೆ ಇಷ್ಟು ದಿವಸ ಹಂಗೂ ಹಿಂಗೂ ಉಳಿಸ್ಕೊಂಡಿದ್ದ ಗೌರವ ಕೂಡ ಮಣ್ಪಾಲಾಗಿ ಹೋಗುತ್ತೆ. ಏನಂತೀರಿ ಮೇಡಮ್? ತಾವು ಕೇಳಿರ್ತಕ್ಕಂಥ ಪ್ರಶ್ನೆಯ ಉದ್ದ, ಅಗಲ ಮತ್ತು ಆಳ ತುಂಬ ದೊಡ್ಡದಿದೆ. ಯಾಕೆ ಅಂತಂದರೆ ಇಷ್ಟೊತ್ತು ತನಕ ನಮ್ಮೆಲ್ಲ ವಕ್ತಾರರುಗಳು ಮತ್ತು ಚಿಂತಕರು ಕೂಡ ಕೆಲವು ವಿಚಾರಗಳನ್ನ ಸ್ಪಷ್ಟವಾಗಿ ಹೇಳೋದು, ಭಾರಿ ಚೆನ್ನಾಗಿ ಮಾತಾಡಿದ್ದಾರೆ. ಒಂದು ಮಾತನ್ನ ಮೇಡಮ್, ನನ್ನ ಒಂದು ವೈಯಕ್ತಿಕ ಅನುಭವವನ್ನು ಹೇಳ್ತಾ ಇದ್ದೀನಿ. ನಾನು ಜಾತ್ಯತೀತ ಜನತಾದಳದಲ್ಲಿ ಸರಿಸುಮಾರು 25ನೇ ವರ್ಷ ಅಂತ ಕಾಣುತ್ತೆ ಇವತ್ತು ಪಕ್ಷದಲ್ಲಿ ಇರ್ತಕ್ಕಂಥದ್ದು. ನನ್ನ ಒಂದು ದುಡಿಮೆಗೆ, ನನ್ನ ಸೀನಿಯಾರಿಟಿಗೆ ನನಗೂ ಕೂಡ ಒಂದು ಬಾರಿ ಟಿಕೆಟ್ ಕೊಟ್ಟಿದ್ರು ಮೇಡಮ್. 2 ವಿಚಾರಗಳು ನನ್ನ ಕಣ್ಣಾರೆ ಕಂಡಿದ್ದು. ಒಂದು ಏನು ಅಂತಂದರೆ, ನಮ್ಮಲ್ಲಿ ಹಣ ಇಲ್ಲ, ನಿಮ್ದು ಏನೇ ಗುಣ, ಎಷ್ಟೇ ಒಳ್ಳೆತನ ಯಾವುದೇ ಇರಲಿ, ಕೇವಲ ನಿಮ್ಮ ಹತ್ರ ಹಣ ಇಲ್ಲ ಅಂತಂದ್ರೆ ನಿಮ್ಮನ್ನ ನಾಯಿಗಳಿಗಿಂತಾನು ಹೀನಾಯವಾಗಿ ನೋಡ್ತಾರೆ ಚುನಾವಣೆಗಳಲ್ಲಿ ನಿಮ್ಮ ಹತ್ತು ಜನಗಳು. ಇವತ್ತು ಕೂಡ ಒಂದು ಮಾತು ಹೇಳ್ತಿದ್ದೀನಿ, ಒಂದು ನಿಮಿಷ, ಜೊತೆಯಲ್ಲಿ ಇರ್ತಕ್ಕಂಥವ್ರೇ ಇಲ್ಲ. ಇವತ್ತು ನಮ್ಮ ವಕ್ತಾರಗಳ ಮಾತುಗಳನ್ನೆಲ್ಲ ಕೇಳಬೇಕಾದ್ರೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತಂದ್ರೆ, ನಾವು ಹೋಗಿ ಅವ್ರ ಹತ್ರ ಸಮಸ್ಯೆಗಳನ್ನ ಹೇಳಿಕೊಂಡು ಮನವರಿಕೆ ಮಾಡಿ, ನಮ್ಮಲ್ಲಿ ಕ್ಷೇತ್ರದಲ್ಲಿ ಇಂತಿಂಥ ಸಮಸ್ಯೆಗಳಿದೆ ನೋಡಿ, ಕೋಟ್ಯಾಧಿಪತಿಗಳನ್ನ ಗೆಲ್ಸೋದಕ್ಕಿಂತನೂ ಇವತ್ತು ಉತ್ತಮ ಅಂತ ಹೇಳ್ತಿದ್ರು ನಮ್ಮ ಕಾಂಗ್ರೆಸ್ ವಕ್ತಾರರು. ಉತ್ತಮವಾಗಿರ್ತಕ್ಕಂಥವ್ನ ಆಯ್ಕೆ ಮಾಡಬೇಕು ಅಂತೇಳಿ ನಿಂತು ನೋಡಕ್ಕೆ ಕೇಳಿ ನೋಡೋಣ, ಚುನಾವಣೆಯಲ್ಲಿ 4 ಕೋಟಿ ಬರಲಿ, ಡೆಪಾಸಿಟ್ ಬರಲಿ ಅವ್ರಿಗೆ, ನೋಡೋಣ. ಬರೋದಿಲ್ಲ, ಸಾಧ್ಯ ಇಲ್ಲ. ಜನಗಳಲ್ಲೂ ಬದಲಾವಣೆ ಬರಬೇಕು. ಮತ್ತೆ ನಮ್ಮ ಇದೇ ಸಂವಾದದಲ್ಲಿ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಅವ್ರ ಮಾತು ನನಗೆ ಭಾರಿ ಸಂತೋಷ ಆಯಿತು. ಇಂಥ ಕೆಲವು ಈ ಉಚಿತಗಳು ಮತ್ತೆ ನಾವು ಯಾವ ಸ್ಲಮ್ ಅವ್ರನ್ನ ಇನ್ನೊಬ್ಬರನ್ನ ನಾವು ಅನ್ನೋದು ಬೇಡ. ಸ್ವತಂತ್ರ ಬಂದ ನಂತರ ಇವತ್ತಿಗೂ ಕೂಡ ಕೆಲವು ಜನನ ಆಯಾ ಭಾಗದಲ್ಲಿ ತುಳಿದಲ್ಲಿ ಇಟ್ಕೊಂಡಿದ್ದಾರೆ. ಕೆಲವು ವರ್ಗದವ್ರನ್ನ, ಕೆಲವು ಕೋಮುಗಳನ್ನೆಲ್ಲ ತುಳಿದು ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು. ಹೇಗೆ ಅಂತಂದ್ರೆ ಅವ್ರಿಗೆ ವಿದ್ಯೆ ಕೊಡಲ್ಲ, ಸವಲತ್ತುಗಳು ಕೊಡೋದಿಲ್ಲ, ಏನು ಕೊಡೋದಿಲ್ಲ. ಅವ್ರ ಹಂಗೆ ಇರಬೇಕು. ಇವ್ರು ಓದ್ಕೊಳ್ಳಿ ಚುನಾವಣೆ ದಿನ 1,000 ರೂಪಾಯಿ 2,000 ಎಂಡ ಏನಾದ್ರು ಕೊಟ್ರೆ ಅವ್ರು ಹೇಳಿದವ್ರಿಗೆ ಓಟ್ ಹಾಕ್ಬೇಕು. ಈ ತರದವ್ರನ್ನ ಬೆಳೆಸ್ಕೊಂಡಿರ್ತಕ್ಕಂಥದಕ್ಕೆ ಈ ವ್ಯವಸ್ಥೆ. ಅವತ್ತು ವಿದ್ಯಾವಂತರು ಸ್ವಲ್ಪ ಕಡಿಮೆ ಇತ್ತು, ಇವತ್ತು ಕೂಡ ಸ್ಲಮ್ಗಳಲ್ಲೂ ಕೂಡ ವಿದ್ಯಾವಂತರು ಬರ್ತಾ ಇದ್ದಾರೆ. 2-3 ವಿಚಾರ, ಗಂಭೀರವಾದ ವಿಚಾರಗಳಿದೆ ಮೇಡಮ್. ಮತ್ತೆ ಈ ಉಚಿತಗಳ ಬಗ್ಗೆ, ಈ ಎಲ್ಲದಕ್ಕಿಂತನೂ ಮುಖ್ಯವಾಗಿ ದಬ್ಬಾಳಿಕೆ ವಿಷಯದಲ್ಲಿ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ದಾರೆ, ಇಂಥವ್ರನ್ನ ಬೆಳೆಸೋದಕ್ಕೆ ಮೂಲ ಪುರುಷರು ಯಾರು? ನೀವೇನೆ. ಇದಕ್ಕೆ ಮೂಲ ಪುರುಷರು ನೀವೇನೆ, ನಾವಲ್ಲ. ಇಂಥವ್ರನ್ನ ಬೆಳೆಸೋದಕ್ಕೆ ಇತಿಹಾಸ ತಗೊಳ್ಳಿ ಕಾಂಗ್ರೆಸ್ದು. ಎಂತೆಂಥವ್ರನ್ನ ಇದೇ ರೀತಿ ಇವತ್ತಿಗೂ ನಿಮ್ಮ ಮಹಾನ್ ನಾಯಕರುಗಳು ಕೆಲವರು ಯಾವ ಮಟ್ಟಕ್ಕೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಅಂತಂದ್ರೆ, ಅವ್ರ ಮಾತಿಗೆ ಎದುರ್ಕೊಂಡು ಎಷ್ಟೋ ಜನ ದೂರ ಓಡೋಯ್ತಾರೆ. ಆ ಮಟ್ಟಕ್ಕೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಅವ್ರು ಬೆಳೆಸಿದ್ರು, ಹೌದು, ಅವರೊಂದು ಹಂತಕ್ಕೆ ಹೋದ್ರು, ನೀವು ಅವ್ರ ಜೊತೆ ಕೈ ಜೋಡಿಸ್ಬಿಡೋದ? ಒಂದು ನಿಮಿಷ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ. ಯಾವುದೇ ಪಕ್ಷ ಆಗಿರ್ಲಿ, ಯಾವುದೇ ನಾಯಕರಾಗಿರ್ಲಿ,
ಮೌಲ್ಯಗಳನ್ನ ಇವತ್ತು ಉಳಿಸ್ಕೋಬೇಕು ಅನ್ನೋದಾದ್ರೆ ಇವತ್ತು ನಮ್ಮ ಚುನಾವಣೆಯಲ್ಲಿ ಗೆಲ್ಲಿಲ್ಲ, ಮಾರನೇ ದಿನ ಆದ್ರೂ ಮಾತಾಡ್ತಾರೆ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಒಂದು ವಿಚಾರದ ಬಗ್ಗೆ, ಇಂಥ ವ್ಯಕ್ತಿನ ಆಯ್ಕೆ ಮಾಡಿದ್ವಿ ಅಂದ್ರೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಬರುತ್ತೆ. ಈ ರೀತಿ ಬದಲಾವಣೆಗಳು ಬರಬೇಕು ಅಂದ್ರೆ ಇಂಥ ಚರ್ಚೆಗಳಾಗಬೇಕಾಗತ್ತೆ. ಮತ್ತೆ ಇನ್ನೂ ಕೆಲವು ವಿಚಾರಗಳು ಹೇಳಬೇಕು ಅಂತಂದ್ರೆ, ಆಮ್ ಆದ್ಮಿ ಅವರು ಕೆಲವು ವಿಚಾರಗಳನ್ನ ಅವರು ಹೇಳ್ತಾ ಇದ್ರು, ತಪ್ಪುಗಳನ್ನ. ಕಾಂಗ್ರೆಸ್ ವಕ್ತಾರರು ಹೇಳ್ತಾರೆ ನೇರವಾಗಿ ನೀವು ನಮ್ಮ ಅಲಯನ್ಸ್ ಪಾರ್ಟ್ನರ್ ಅಂತ ಹೇಳಿ. ಹಾಗಾದ್ರೆ ಅಲಯನ್ಸ್ ಪಾರ್ಟ್ನರ್ಗಳು ಅಂತ ಹೇಳ್ಬಿಟ್ಟಿದ್ದೇನೆ, ಅವ್ರು ಏನೇ ತಪ್ಪುಗಳನ್ನ ಮಾಡಿದ್ರು ಕೂಡ ಸಮರ್ಥಿಸ್ಕೊಳ್ತಾರೆ. ಒಂದೊಂದು ನಿಮಿಷ ಮುನಿರತ್ನ ಅವರ 2 ಎಲೆಕ್ಷನ್ ಅಲ್ಲಿ ನೀವು ಕ್ಯಾಂಡಿಡೇಟ್ ನ ಡಮ್ಮಿ ಕ್ಯಾಂಡಿಡೇಟ್ ಹಾಕಿ ಅವರು ಸಹಾಯ ಮಾಡಿದ್ದನ್ನ ಮರಿಬೇಡಿ. ಒಂದು ನಿಮಿಷ ಹೇಳೋ ತನಕ ಕೇಳಿ. ಅವತ್ತು ನೀವು ಆ ಪಾರ್ಟಿಲಿ ಇದ್ರಿ, ಆವತ್ತು ಆ ಪಾರ್ಟಿಲಿ ನೀವು ಇದ್ರಿ, ಯಾಕೆ ನೀವು ಧ್ವನಿ ಎತ್ತಿಲ್ಲ? ಅವಾಗಾದ್ರೆ ಅವತ್ತು ನೀವು ಆ ಪಾರ್ಟಿಲಿ ಇದ್ರಿ, ಆವತ್ತು ನೀವು ಆ ಪಾರ್ಟಿಲಿ ನೀವ್ ಯಾಕೆ ಧ್ವನಿ ಎತ್ತಲಿಲ್ಲ? ಇವತ್ತು ನೀವು ಮಾತಾಡ್ತಾ ಇದ್ದೀರಲ್ಲ, ಯಾಕೆ ನೀವು ಧ್ವನಿ ಎತ್ತಿಲ್ಲ? ನಾನು ಮಾತಾಡಕ್ ಅವಕಾಶ ಕೊಡಿ, ದಯವಿಟ್ಟು ಮೇಡಮ್ ಒಂದು ನಿಮಿಷ. ಆಮೇಲೆ ನಾನು ಹೇಳ್ತಿದ್ದೀನಿ, ಅವತ್ತು ಪಾರ್ಟಿಲಿ ಪಕ್ಷದಲ್ಲಿ ನನಗಿಂತ ಕೂಡ ನನ್ನ ಸ್ನೇಹಿತ ಸ್ವಲ್ಪ ಹಿರಿಯ ಮುಖಂಡನೇ, ಆತನಿಗೂ ಕೂಡ ಕೆಲವು ವಿಚಾರಗಳು ಗೊತ್ತಿದೆ, ನಾಯಕರುಗಳ ಜೊತೆ ಒಡನಾಟನೂ ಚೆನ್ನಾಗಿತ್ತು. ನೀವು ಅವತ್ತು ಹೇಳ್ಬೋದಿತ್ತಲ್ಲ, ನೀವು ಅದ್ರ ವಿರುದ್ಧವಾಗಿ ಧ್ವನಿ ಎತ್ತಬೋದಿತ್ತಲ್ಲ, ನೀವು ಅವ್ರ ಜೊತೆ ಕೆಲಸ ಮಾಡಿದ್ರಿ, ಹೇಗೆ ಮಾಡಿದ್ರಿ? ಹಾಗಾದ್ರೆ ಮತ್ತೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಈ ಪಕ್ಷಾಂತರಿಗಳಿಗೆ ಟಿಕೆಟ್ ಕೊಡ್ತಾರೆ, ಕಾರ್ಯಕರ್ತರಿಗೆ ಕೊಡೋದಿಲ್ಲ ಅಂತೇಳಿ. ದುಡಿದವ್ರಿಗೆ ಕಾರ್ಯಕರ್ತರಿಗೆ ಒಳ್ಳೆಯವ್ರಿಗೆ ಕೊಟ್ರೆ ಎಲ್ರಿಗೂ ಗೊತ್ತಿದೆ ನಾವು ಯಾವುದೇ ಕಾರಣಕ್ಕೂ ಡೆಪಾಸಿಟ್ ತಗೊಳ್ಳೋದಿಲ್ಲ ಅಂತ ಹೇಳಿ. ಪಕ್ಷಾಂತರಿಗಳಿಗೆ ಅಂತಂದ್ರೆ ಇವತ್ತು ಇಲ್ಲಿ JDS ಅಲ್ಲಿ ನಡೀತಾ ಇದ್ರೆ JDS ಅಲ್ಲಿ, ಕಾಂಗ್ರೆಸ್ ಅಲ್ಲಿ ನಡೀತಾ ನಾಳೆ ಕಾಂಗ್ರೆಸ್ ಅಲ್ಲಿ, ನಾಳೆ ಬಿಜೆಪಿ ಆಯ್ತಾ ಬಿಜೆಪಿಲಿ, ಎಲ್ಲಿ ಇವತ್ತು ಚಾಲನೆ ನಡೀತಾ ಇರುತ್ತೋ ಅವಕಾಶವಾದಿ ರಾಜಕಾರಣಿಗಳು ಜಾಸ್ತಿ ಆಗ್ಬಿಡ್ತಾರೆ. ಎಲ್ಲಿ ಇವತ್ತು ಅಲ್ಲಿ ಗೆಲ್ತಾರೆ ಅಂತಂದ್ರೆ ಎಲ್ಲ ಅವರೇ ಅಲ್ಲಿಗೆ ಹೋಗೋದು. ಮತ್ತೆ ಮೇಡಮ್ ಒಂದು ನನಗೆ ಎಷ್ಟು ಮನಸ್ಸಿಗೆ ಬೇಸರ ಆಗುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಹೆಸರು ಹೇಳೋದಿಲ್ಲ, ಅವರು ಬೇರೆ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ. ಮಾರನೇ ದಿನ ಸರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಸ್ಟೇಟ್ಮೆಂಟ್ ಅಂದ್ರೆ, 40 ವರ್ಷಗಳಿಂದ ಈ ಪಾರ್ಟಿ ತತ್ವ ಸಿದ್ಧಾಂತಗಳನ್ನ ರೂಢಿಸ್ಕೊಂಡಿದ್ದೆ ಅಂತ ಹೇಳ್ತಾರೆ ಮಾರನೇ ದಿನನೇ. ಒಂದು ದಿವಸದ ಒಳಗಡೆ ಇಷ್ಟು ಬದಲಾವಣೆ. ರಾಜಕಾರಣಿಗಳ ಬಣ್ಣ ಹೇಗಿರುತ್ತೆ ಅಂತಂದ್ರೆ, ಇವರ ಅವಕಾಶವಾದಿ ರಾಜಕಾರಣಕ್ಕೋಸ್ಕರ ದಿನ ಬೆಳಗಾದ್ರೆ ಜನಗಳನ್ನ ಯಾವ ರೀತಿ ಮೋಸ ಮಾಡಬೇಕು. ಆಮೇಲೆ ಇಂತಹ ಒಂದು ಪರಿಸ್ಥಿತಿಗಳಲ್ಲಿ ಜನಗಳು ಕೂಡ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ನಾನು ಇವತ್ತು ಕೂಡ ಹೇಳ್ತಿದ್ದೀನಿ, 365 days ಡಿವೈಡೆಡ್ ಬೈ 1000 ರೂಪಾಯಿ ಹಾಕಿ ಜನಗಳು ಇವತ್ತು ಕೂಡ ಜಾಗೃತರಾಗಬೇಕು. ಉಚಿತ ನಮ್ಮ ದೇಶನ ಸರ್ವನಾಶ ಆಗ್ತಾ ಇದೆ. ಯಾವುದೇ ಪಕ್ಷದ ವ್ಯಕ್ತಿ ಆಗಿರ್ಲಿ ಈ ರೀತಿ ಅನ್ಯಾಯ ಆದಾಗ ಅವನಿಗೆ ನಿಲ್ಸ್ಕೊಂಡು ಇಡೀ ಸಮಾಜನೇ ಒಂದು ಒಟ್ಟಾಗಿ ಬರಬೇಕು, ಒಗ್ಗಟ್ಟಾಗಿ ಬರಬೇಕು. ಅವನ್ನ ಮತ್ತೆ ಮೊದಲೆಲ್ಲಿಂದ ಅಲ್ಲಿ ಕಳಿಸ್ಬೇಕು. ಆವಾಗ ಕೆಲವು ಬದಲಾವಣೆಗಳಾದ್ರೆ ಸರ್ಕಾರದಲ್ಲಿ ಏನಾದ್ರೂ ಕೂಡ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅದನ್ನು ಬಿಟ್ಟು ಅವಕಾಶವಾದಿ ರಾಜಕಾರಣ ಮಾಡ್ಕೊಂಡು ಹೋದಾಗ ಇಂಥ ಪರಿಸ್ಥಿತಿಗಳು ಬಂದ್ರೆ ಯಾವುದೇ ಪಕ್ಷಕ್ಕಾದ್ರೂ ಕೆಟ್ಟ ಬರುತ್ತೆ. ಇಂಥ ಕೆಟ್ಟ ರೀತಿಯಿಂದ ಯಾರೇ ನಡ್ಕೊಂಡಿರ್ಲಿ ಅವ್ರನ್ನ ತೆಗಿಬೇಕು ಅಂತಕ್ಕಂಥದ್ದು ನನ್ನ ಒಂದು. ಆರಾಧ್ಯ ಅವರೇ, ಗೆದ್ದಾಗ ಇವ ನಮ್ಮವ ಅನ್ನೋರು ಏನು ಪಾಸಿಟಿವಿಟಿ, ಆಮೇಲೆ ಅದೇನು ಎನಿ ಡೆವಲಪ್ಮೆಂಟ್ ಏನೇ ಆದ್ರೂ ಫುಲ್ ಖುಷಿ. ಮುನಿರತ್ನ ಸೋತಾಗ ಅಥವಾ ಇಂಥದ್ದೇನಾದ್ರು ಪ್ರಕರಣ ಬಂದಾಗ ಆ್ಯಕ್ಚುಲಿ ಒಂದು ಮೂಲ ಬೇರೆ, ಅವ್ರು ಬೇಸಿಕಲಿ ನಮ್ಮವರಲ್ಲ. ಈ ಥರದ್ದು ಒಂದಷ್ಟು ಬೆಳವಣಿಗೆಗಳಾಗುತ್ತಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಅದು ಈಗ ಪ್ರಸ್ತುತ ನಡೀತಾ ಇರತಕ್ಕಂಥ ವಿಷಯಕ್ಕೆ ಅನ್ವಯ ಆಗುತ್ತೆ. ಯಾಕಂದ್ರೆ ಬಲಾಢ್ಯ ನಾಯಕರು ಬೇಕಾಗ್ತಾರೆ. ಸರ್ ಹೇಳ್ದಾಗೆ ಚುನಾವಣೆಗಳಲ್ಲಿ ಹಣಬಲ ತೋಳ್ಬಲ ಇಲ್ಲ ಅಂದ್ರೆ ಭಾರಿ ಕಷ್ಟ. ನಾನು ಸಹ ಅವರಂತ 2 ಬಾರಿ ನಿಂತಿದ್ದೆ. 2 ಬಾರಿ ಚುನಾವಣೆ ಆಲ್ರೆಡಿ ನಾನು ಎದುರಿಸಿದ್ದೀನಿ, MLA ಚುನಾವಣೆನೇ ಎದುರಿಸಿದ್ದೀನಿ. ಡೆಪಾಸಿಟ್ ಆಗಲ್ಲ. ಆಮ್ ಆದ್ಮಿ ಅಂತ ಪಾರ್ಟಿ ಸಹ ನಾವು ಸಿದ್ಧಾಂತ ಇರ್ತಕ್ಕಂಥ ಪಾರ್ಟಿ ದೆಹಲಿ ಪಂಜಾಬ್ನಲ್ಲಿ ಇದ್ರೂ ಸಹ ನಮ್ಮನ್ನ ಆಯ್ಕೆ ಮಾಡೋದಕ್ಕೆ ಜನ ಹಿಂದೇಟ್ ಹಾಕಿದ್ರು. ಮತ್ತೆ ಜನ ಥಿಂಕಿಂಗ್ ಅಷ್ಟೇನೆ, ನನ್ನ ಮತ ಇವನಿಗೆ ಹಾಕಿದ್ರೆ. ಒಂದು ಸೆಕೆಂಡ್ ನೀವೇ ಕಂಟಿನ್ಯೂ ಮಾಡಿ ಮೇಡಮ್. ಇನ್ನೊಂದು ಇಂಪಾರ್ಟೆಂಟ್, ಈಗ ನನಗೆ ನಾನು ಇದನ್ನು ಹೇಳಲೇಬೇಕಿತ್ತು, ಮರ್ತು ಬಿಟ್ಟೆ. ಯಾವುದೇ ಪಕ್ಷದಲ್ಲಿ ಆಗಿರ್ಬೋದು, ನಾವು ಫೇಸ್ ಮಾಡಿರ್ತಕ್ಕಂಥದ್ದು ಇಂಥ ಆಂಟಿ ಎಲಿಮೆಂಟ್ಸ್ಗಳು ಪಾರ್ಟಿಗಳು ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತನಾಗ ಧ್ವನಿ ಎದ್ದಾಗ ಕೆಲವು ಪಕ್ಷದಲ್ಲಿ ಅಂತ ಧ್ವನಿ ಎದ್ದವ್ರನ್ನ ಮೂಲೆ ಗುಂಪು ಮಾಡಿರ್ತಕ್ಕಂಥದ್ದು ಸಾಕಷ್ಟಿದೆ. ನಾವನ್ನ ಮಾತಾಡ್ತಾವ ಮೂಲೆ ಕೂರ್ಸ್ರವ್ನ, ಜಾಸ್ತಿ ಮಾತಾಡ್ತಾವ ಆ ಕಡೆ ಕೂರ್ಸಿ. ನಾನು ನನ್ನ ಪಕ್ಷದ ಸಮೇತ ನಾನು ಒಪ್ಕೋತೀನಿ. ನೀವು 3 ಜನ ಬಳಲಿದ ಕಾಣ್ತಾ ಇದೆ ನನಗೆ. ಯಾಕೆಂದ್ರೆ ಯಾಕೆ ಧ್ವನಿ ಎತ್ತಿಲ್ಲ ಹೇಳ್ತೀವಿ ಇವ್ರಿಗೆ ಕಾರ್ಯಕರ್ತರಿಗಿಲ್ಲ. ನಾನೇ ಹೇಳ್ಬೋದು, ಧ್ವನಿ ಎತ್ತಿದಾಗ ಧ್ವನಿಯನ್ನು ಅಡಗಿಸುವಂತ ಕೆಲಸ ನಿನ್ನ ಕೆಲಸ ನೀನು ಮಾಡು, ಬೇರೆ ನಮ್ಮ ಕೆಲಸ ನಾವು ಮಾಡ್ತೀವಿ. ನೀನು ಅದು ಯಾಕೆಂದ್ರೆ ಆ ದೊಡ್ಡ ಮಟ್ಟದ ನಾಯಕರು ತೆಗೆದುಕೊಳ್ಳುವಂಥ ನಿರ್ಧಾರಗಳೇ ಬೇರೆ ಆಗಿರುತ್ತೆ. ಆದರೆ ಸಮಯಕ್ಕೆ ಸಂದರ್ಭಕ್ಕೆ ಒಳ್ಳೆಯ ಅಭ್ಯರ್ಥಿಯನ್ನು ಕೊಡುವಂತಹ ಕೆಲಸ ನಮ್ಮ ರಾಜ್ಯದ ಪಕ್ಷಗಳ ನಡವಳಿಕೆ ಆಗಬೇಕು. ರಾಷ್ಟ್ರೀಯ ಪಕ್ಷ ಆಗಿರ್ಬೋದು, ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳಲ್ಲ.
ನಮ್ಗೆ ಗೊತ್ತಿರತಕ್ಕಂಥ ಹೈಕಮಾಂಡ್ ಸ್ಕ್ರೂಟ್ನಿಗೆ ಹೋಗುತ್ತೆ, ಸ್ಕ್ರೂಟ್ನಿ ನೋಡುತ್ತೆ, ಕೇಳ್ತಾರೆ ಅವರು. ಇಲ್ಲಿರ್ತಕ್ಕಂಥ ನಾಯಕರನ್ನೇ ಅವ್ರು ಕೇಳೋದು, ಇವನ್ ಸಮರ್ಥನ, ಇವನ್ ಮಾಡ್ಬೋದಾ, ಮಾಡ್ಲೇಬೇಕು ಅಂತ ಇವ್ರು ರಿಕ್ವೆಸ್ಟ್ ಕೊಟ್ಟಾಗ ಅವ್ರು ಮಾಡೇ ಮಾಡ್ತಾರೆ. ಅಭ್ಯರ್ಥಿಯಾಗಿ ಸೂಚನೆ ಕೊಡ್ತಾರೆ. ಅವರು B.Pharm ಕೊಡೋದು ಅಷ್ಟೇ ಅವ್ರ ಕೆಲಸ ಆಗುತ್ತೆ. ಗೆದ್ಕೊಂಡ್ಬರೋ ಕೆಲಸ ರಾಜ್ಯ ನಾಯಕರದೇ ಇರುತ್ತೆ. ರಾಜ್ಯ ನಾಯಕರು ಪ್ರಯತ್ನ ಮಾಡ್ತಾರೆ. ಮೊದಲನೇ ಬಾರಿ ಟಿಕೆಟ್ ಕೊಟ್ಟಿದ್ದು ಪರಮೇಶ್ವರ್ ಅವರು, MBBS ಡಾಕ್ಟ್ರು. ಸ್ಕ್ರೂಟ್ನಿ ಅವ್ರು ತುಂಬ ಚೆನ್ನಾಗಿ ಸ್ಕ್ರೂಟ್ನಿ ಮಾಡಿದ್ರು. ರಾಜ್ಯದ ಹಲವಾರು ಅಭ್ಯರ್ಥಿಗಳನ್ನ ತುಂಬ ಚೆನ್ನಾಗಿ ಸ್ಕ್ರೂಟ್ನಿ ಮಾಡಿದ್ರು. ಅದು ಯಾಕೆ ಇಲ್ಲಿ ಎಡವುದ್ರೋ ಗೊತ್ತಿಲ್ಲ. ಶ್ರೀನಿವಾಸ್ ಅವ್ರ ಮೇಲೆ ಇಂಥವ್ರನ್ನ ಕರ್ಕೊಂಡ್ಬಂದು ಕೂರಿಸಿ, ಶ್ರೀನಿವಾಸ್ ಅವರ ಒಂದು ಹೇಳಿಕೆಯಿಂದ ಇಷ್ಟೊಂದು ರಾದ್ದಂತಾಗಿ ಇವರು ಇಷ್ಟು ದೊಡ್ಡ ಮಟ್ಟದ ನಾಯಕನಾಗಿ ಬೆಳೆದಿದ್ದಾರೆ. ಇವೊಂದು ಹೇಳಿದ್ರು ಸರ್, ಹೇಳಿದ್ರು ಆಸ್ಫಾಲ್ಟ್ ಇದು ರಸ್ತೆ ಕಾಮಗಾರಿಗಳು, ಎಲ್ಲಾ ಕಾಮಗಾರಿಗಳು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಮುಂಚೆ ಸುಮಾರು ವರ್ಷಗಳಿಂದ 30 ವರ್ಷಗಳಿಂದ ನನ್ನ ಹಳ್ಳಿನಲ್ಲೇ, ಬೆಂಗಳೂರಿನ ನನ್ನ ನಗರದ ಹಳ್ಳಿನಲ್ಲೇ, ನನ್ನ ಹಳ್ಳಿನಲ್ಲೇ 8 ಎಕರೆ ಲ್ಯಾಂಡ್ ತಗೊಂಡು ಅವತ್ತೇ ಹಾಸ್ಪಿಟಲ್ನ ಇದು ಮಾಡ್ತಾ ಇದ್ರು. ಅಲ್ಲಿಂದ ಬೆಂಗಳೂರು ಸಿಟಿಗೆ ರೂಟ್ ಮಾಡ್ತಾ ಇದ್ದು ಅವರು. ಅಲ್ಲಿ ಏನೇನು ನಮ್ಮ ಕೆರೆ ಜಮೀನನ್ನು ನುಂಗಿದ್ದಾರೆ, ನಾವು ಪ್ಲಾಂಟ್, ಆಮೇಲೆ ಕೆರೆ ಜಮೀನನ್ನು ನುಂಗಿದ್ದಾರೆ. ನೆಲ್ಕುಂಟೆ ಅಂತ ಗ್ರಾಮ ನಂದು, ಆ ಕೆರೆ ಗ್ರಾಮವನ್ನು ನುಂಗಿದ್ದಾರೆ, ಕೆರೆ ಜಮೀನನ್ನು ನುಂಗಿದ್ದಾರೆ. ಅಲ್ಲಿಂದ ಬೆಟಲ್ಸೂರ್ಗೆ ಹೋದ್ರು, ಬೆಟಲ್ಸೂರಲ್ಲಿ ಜಮೀನು ನುಂಗಿದ್ರು. ಎಲ್ಲ ಏನು ಮಾಡಿದ್ರು ಸರ್ಕಾರಗಳಾಗ್ಲಿ ಇವರ ರಕ್ಷಣೆ ಸೈಲೆನ್ಸ್ ಬಗ್ಗೆ ಸರ್ಕಾರ ಇರ್ಬೋದು, ಅವಕಾಶವಾದಿ ಸರ್ಕಾರಗಳೇನ್ ಗೊತ್ತಾ, ಇಷ್ಟು ಬೆಳೆಯೋದಕ್ಕೆ ನೋಡಿ ದೇವರಾಜ ಅರಸು ಅವ್ರ ಕಾಲದಲ್ಲಿ ಯಾವ ರೀತಿಯ ಜಯರಾಜ್ ಅಂತ ಒಂದು ರೌಡಿ ಎಲಿಮೆಂಟ್ ನ ಮುಂದಕ್ಕೆ ತಗೊಂಡೋದ್ರು. ಅವತ್ತೇನ್ ಮಾಡಿದ್ರು, ಅದೇ ನೀತಿಯನ್ನ ಗುಂಡೂರಾವ್ ಸರ್ಕಾರದಲ್ಲಿ ಏನಾಯ್ತು, ರೌಡಿಗಳನ್ನು ಬೆಳೆಸಿದ್ರು. ಆದ್ರೆ ರಾಮಕೃಷ್ಣ ಹೆಗಡೆ ಅವ್ರಿಗೆ ಒಳ್ಳೆ ದಿಟ್ಟತನ ಮೆರೆದು ರೌಡಿಗಳನ್ನ ಮಟ್ಟ ಹಾಕುವಂತ ಕೆಲಸ ಮಾಡಿದ್ರು. ಆಲ್ಮೋಸ್ಟ್ 50% 60% ರೌಡಿಗಳನ್ನ ಮಟ್ಟ ಹಾಕಿದ್ರು ರಾಮಕೃಷ್ಣ ಹೆಗಡೆ ಅವರು ಅಂತ ನಾವು ಕೇಳಿದ್ದೇವೆ. ನಂತರದ ದಿನಗಳಲ್ಲಿ ಹೆಚ್ಚಾಗಿ ರೌಡಿಸಮ್ ಯೂಸ್ ಮಾಡ್ಕೋತಾ ಇರಲಿಲ್ಲ. ಏನಾಯ್ತೋ ಏನಿಲ್ಲ, ಕಾಂಗ್ರೆಸ್ಗೆ ಅದೇನು ಮಂಕು ಬೂದಿ ಎರಚಿದಾರೋ ಗೊತ್ತಿಲ್ಲ. ಕಾಂಗ್ರೆಸ್ ಹಣ ಬೇಕೋ ಇಲ್ಲ ಸಮರ್ಥನೆ ಬೇಕೋ, ಎದುರಾಳಿಯನ್ನು ಕಟ್ಟಿ ಹಾಕೋದಿಕ್ಕೆ ಒಬ್ಬ ರೌಡಿ ಎಲಿಮೆಂಟ್ ಅನ್ನೇ ತಗೊಂಬಂದು ನಿಲ್ಲಿಸಬೇಕು ಅನ್ನುವ ಅವ್ರ ಮನಸ್ಥಿತಿ ಇದೆಯೋ ಗೊತ್ತಿಲ್ಲ. ಸಾಕಷ್ಟು ಜನರನ್ನ ಅವ್ರಿಗೆ ಬಂದು ನಿಲ್ಲಿಸ್ತಾ ಇದ್ದಾರೆ. ಇವತ್ತು ಸಹ ನಿಮ್ಗೆ ಸತ್ಯ ಹೇಳ್ತೀನಿ, ಇವತ್ತು ಸಹ ಗ್ಯಾಂಬ್ಲಿಂಗ್ ಮಾಡೋರು, ಇಲ್ಲಿ ನಮ್ಮ MG ರೋಡ್ ಮುಂತಾದಗಳಲ್ಲಿ ಪಬ್ಗಳನ್ನು ನಡೆಸಿರ್ತಕ್ಕಂಥವ್ರು, ಹೆಣ್ಣು ಮಕ್ಕಳ ವೇಶ್ಯಾವಟಿಕೆ ನಡೆಸುವಂತ ಪಿಂಪ್ಗಳು ಇನ್ನೂ ಸಾಕಷ್ಟು ಜನ ಎರಡೂ ಪಾರ್ಟಿನಲ್ಲಿದ್ದಾರೆ. JDS ನಲ್ಲಿ ನಾನು ಇನ್ನೂ ಗಮನಿಸಲಿಲ್ಲ, ಇನ್ನು 19 ಜನ ಗೆದ್ದಿದ್ದಾರೆ. ಬಟ್ ಆದ್ರೂ ಎರಡೂ ಪಕ್ಷಗಳಲ್ಲಿ ಬಿಜೆಪಿ ಮತ್ತು ಯಾವುದೇ ಪಕ್ಷದಲ್ಲಿ ಇವತ್ತು ಬಂದಿದ್ದಾರೆ. ಆ ಎಲಿಮೆಂಟ್ ಇರತಕ್ಕಂಥವ್ರು ಇವತ್ತು ಗೆದ್ದಿದ್ದಾರೆ. ಅದೇ ನಮ್ಮ ಇದು. ನಾಳೆ ಮುಂದಿನ ದಿನ ಏನಾಗ್ಬೋದು ಅವ್ರದ್ದು ನೋಡಿ, ಹೆಸರುಗಳನ್ನ ಬೇಕು ನಾವು ಉಲ್ಲೇಖ ಮಾಡಬಹುದು. ಹೆಸರುಗಳು ನೋಡಿ, ನೋಡಿ ಕಾಂಟ್ರವರ್ಸಿ ಮಾಡೋದ್ರ ಸುಮಾರು 10ರಿಂದ ಎಲ್ಲರೂ ಗೊತ್ತಿದೆ. ಹೆಸರು ಹೇಳ್ಬಿಡಿ ಆಗಿದ್ದಾಗ್ಲಿ, ನಾವು ಮುಂದಿನ ಹೇಳೋಣ. ಅದಕ್ಕೊಂದು ಡಿಬೇಟ್ ಮಾಡಿ ನಾನು ಎಲ್ಲರ ಉಲ್ಲೇಖವನ್ನು ನಾನು ತಗೊಂಡ್ಬಂದು ಇವತ್ತು ಗೂಂಡಾ ಮಾಡ್ಕೊಂಡು ಗ್ಯಾಂಬ್ಲಿಂಗ್ ಮಾಡ್ಕೊಂಡು ಕ್ಲಬ್ ನಡೆಸ್ತಕ್ಕಂಥವ್ರು, ಕೆಸಿನೋಗಳು ನಡೆಸಿರ್ತಕ್ಕಂಥವ್ರು 8ರಿಂದ 10 ಜನ ಶಾಸಕರಾಗಿದ್ದಾರೆ ಇವತ್ತು 2023ರಲ್ಲಿ. ಯಾಕೆಂದ್ರೆ ಹಣ ಇದೆ, ಹಣ 2,000 ನಾಯಕರಿಗೆ ಹೇಳ್ತೇವೆ ಇಂತಿಂತವ್ರು ಇದಾರಂತೆ, ಹಿಂಗೆ ನಮ್ಮ ಕಂಪ್ಲೇಂಟ್ ಆಗಲ್ಲ ಸರ್, ಅದ್ರಲ್ಲಿ ಏನಾಗುತ್ತೆ ಕಂಪ್ಲೇಂಟ್ ನೀವು ಗಾಳಿ ಗುಂಡಾರ್ಸ್ ನಿಮಗೂ ಗೊತ್ತು, ಬಿಜೆಪಿಯ ವಕ್ತಾರರಿಲ್ಲ. ಯಾಕಂದ್ರೆ ಸಮರ್ಥನೆ ಮಾಡ್ಕೊಳ್ಳೋಕೆ ಈಗ ಕಾಂಗ್ರೆಸ್ ವಕ್ತಾರರು ಮಾತ್ರ ಇದ್ದಾರೆ. ನಾನು ದಾಖಲೆ ಸಮೇತ ತಗೊಂಡ್ಬರ್ತೀನಿ, ಅವ್ರ ಬಿಸ್ನೆಸ್ ಸಮೇತ ತಗೊಂಡ್ಬರ್ತೀನಿ. 8ರಿಂದ 10 ಜನ ಅವ್ರನ್ನ ಯಾಕೆ ಸ್ಕ್ರೂಟಿನಿ ಮಾಡ್ಲಿಲ್ಲ? ಯಾಕೆ ಇವರು ಹೈಕಮಾಂಡ್ ಅವ್ರನ್ನ ಟಿಕೆಟ್ ಕೊಟ್ಟಿದ್ದೀರಾ, ಅವ್ರನ್ನ ಗೆಲ್ಸ್ಕೊಂಡ್ ಬಂದಿದ್ದೀರಾ? ಯಾಕೆಂದ್ರೆ ಹಣ ಬಲ ತೋಳ್ ಬಲದಿಂದನೇ ಸಾಧ್ಯ ಅಂತ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಇಂತಹ ಪಕ್ಷಗಳಿಂದ ಇನ್ನು ನಮ್ಮ ನಾಡಿನ ಸಂಸ್ಕೃತಿ ಹಾಳಾಗ್ತಾ ಇದೆ. ಕರ್ನಾಟಕವನ್ನು ಪ್ರಪಂಚದಾದ್ಯಂತ ಇಂಥ ಶಾಸಕ ಇದ್ದಾನ, ಶಾಸಕ ಮಾಡುವಂತ ಶಾಸಕ ಇದ್ದಾನ ಅಂತ ಎಲ್ಲರೂ ಹೇಳುವಂತಾಗಿದೆ. ಅಣ್ಣಾ ಹಜಾರೆ ಅವ್ರನ್ನ ಕೇಳ್ಬೇಕು ಸ್ವಲ್ಪ. ನಾವು ಈಗ ಅಣ್ಣಾ ಹಜಾರೆ ಅವ್ರನ್ನ ಸ್ವಲ್ಪ ಕೇಳ್ಬೇಕು. ಬನ್ನಿ ಸರ್, ನಾಳೆ ನಾವು ಸತ್ಯಾಗ್ರಹ ಕೂತ್ಕೊಂಡು ತಾವು ಏನೇನು ಮಾಡಿ ಒಂದು ಸರ್ಕಾರ ತರೋದ ಕಾರಣಕರ್ತರಾದ್ರಿ. ಇವತ್ತು ಆ ಸರ್ಕಾರದಲ್ಲಿರೋ ಪ್ರಮುಖರುಗಳು ಒಂದಷ್ಟು ಜನರೆಲ್ಲ ಜೈಲ್ಗೆ ಹೋಗ್ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು ಸರ್ ಅಂತ ಕೇಳೋಣ, ಆಮೇಲೆ ಹೇಳ್ತೀನಿ. ಪ್ರತಿಯೊಬ್ರು
ಮಾಡ್ಬೇಕಲ್ವಾ? ಪುನರ ಪಕ್ಷದ ಬಗ್ಗೆ ಮಾತಾಡಿ. ಹೇಳಿ ಬಿಡಿ. ರಾಜ್ಯದ ಬಗ್ಗೆ ಆಯ್ತು ಬಿಡಿ ಸರ್, ಆಯ್ತು, ಆಯ್ತು ಬಿಡಿ ಸರ್, ನಾನು ಕೆಟ್ಟ ಶಶಿಧರ್ ಕೆಟ್ಟವನ್ನ ಹೇಳಿ. ಆಯ್ತು ಬಿಡಿ ಸರ್, ನಾನು ಹೆಸರು ಹೇಳ್ಬೇಕು ಸರ್. ನಾನು ಅಭ್ಯರ್ಥಿ ಆಗಿದ್ದೆ. ಯಾರ್ಯಾರು ಯಾವ್ಯಾವ ಪಕ್ಷದಲ್ಲಿ ಆಂಟಿ ಹೇಳಿದ್ದೀರೋ ಅವ್ರ ಹೆಸರು ಹೇಳಿ. ಕಾನೂನು ಕ್ರಮ ನನ್ನ ಪಕ್ಷ ಆಮ್ ಆದ್ಮಿ ಪಾರ್ಟಿಯಿಂದ 209 ಜನ ಅಭ್ಯರ್ಥಿ ಕರ್ನಾಟಕದಲ್ಲಿ ನಿಂತಿದ್ರು. ಅದ್ರಲ್ಲಿ ಹೇಳಿ ಒಂದು ಲೈನ್ ಹೇಳ್ಬಿಡ್ತೀನಿ ದಯಮಾಡಿ ಬ್ರದರ್. ಗಾಳಿ ಗುಂಡಾರಿಸುವಾಗ ಪಂಜಾಬಲ್ಲಿ ನಿಮ್ಮ ಒಂದು ಶಾಸಕರುಗಳು ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ಆರೋಪ ಬಂದಿದೆ. 14 ಜನ ಕ್ರಿಮಿನಲ್ಗಳಿದ್ದಾರೆ ಅಂತಕ್ಕಂಥದ್ದು ನೋಡಿ, ಆರೋಪ ಕ್ರಿಮಿನಲ್ ನೋಡಿ. ನೀವು ಅದನ್ನ ಮುಖ್ಯಮಂತ್ರಿಗಳೇ ವಿಧಾನಸಭಾ ಅಲ್ಲಿರ್ತಕ್ಕಂಥ ಅಸೆಂಬ್ಲಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಆಗ್ತಿರೋ ಅವಘಡದ ಬಗ್ಗೆ ಮಾತಾಡಿ. ಎಕ್ಸಾಕ್ಟ್ಲಿ ರೈಟ್. ನೋಡಿ, ಡಿ ಕೆ ಶಿವಕುಮಾರ್ ಅವರು ಹಿಂದೊಂದ್ಸತಿ ದೇ ಆರ್ ಮೈ ಫ್ರೆಂಡ್ಸ್ ಅಂತ ಹೇಳಿದ ನೆನಪು. ಫ್ರೆಂಡ್ಶಿಪ್ ಅಲ್ಲಿ ಇದ್ದಾಗ ಅವ ತಪ್ಪು ಮಾಡ್ತಿದ್ದ ಅಂದ ಸಂದರ್ಭದಲ್ಲಿ ಅದನ್ನು ಬುಡ ಸಮೇತ ಕಿತ್ತು ಹಾಕೋ ಪ್ರಯತ್ನವನ್ನ ಮಾಡಿದ್ದಿದ್ರೆ ಇವತ್ತು ಇಷ್ಟು ಉಲ್ಬಣ ಆಗ್ತಿರ್ಲಿಲ್ಲ ಸರ್. ಖಂಡಿತ ನೀವು ಹೇಳೋ ಮಾತನ್ನ ಸಾರ್ವಜನಿಕವಾಗಿ ಒಪ್ತೇವೆ. ನನಗೆ ಗೊತ್ತಾಗಂಗೆ ನೀನು ಮಾಡಿದ್ರೆ ಗೊತ್ತಾಗ್ತಿತ್ತು. ಇದನ್ನ ಯಾರು ಸರ್ ಒಪ್ಕೋತಾರೆ? ಪ್ರಸಾರಣ ಮಾತಾಡುವಾಗ ಒಂದು ಶಬ್ದ ಮಾತಾಡಿದ ಸ್ವಲ್ಪ ಇರಬೇಕು, ದಯಮಾಡಿ ಒಂದು ನಿಮಿಷ ಮೇಡಮ್. ಹಂಗಿದ್ರೆ ಈಗ ಉತ್ತರ ಕೊಡಬೇಕಾಗಿದ್ದವರು ಇದೆಲ್ಲದಕ್ಕೂ ಬಿಜೆಪಿಯ ವಕ್ತಾರರು. ಬಿಜೆಪಿ ಪಕ್ಷದವರು ಇಂಥ ವಿಷಯಗಳು ಬಂದಾಗ ಅದ್ಯಾಕೆ ಅವ್ರ ವಕ್ತಾರಗಳನ್ನ ಕಳ್ಸೋದಿಲ್ವೋ? ಅವರ ವೈಫಲ್ಯ ಮತ್ತವರ ಪಲಾಯನವಾದ ನಿಮ್ಮ ಚಾನಲ್ ಬಂದ ಆದ್ರೆ ಬೇರೆ ಚಾನಲ್ ಅಲ್ಲಿ ಕುತ್ಕೊಂಡು ಅದ್ರ ಬಗ್ಗೆ ಮಾತನಾಡಿದ್ದೇನೆ ನಾನು. ರೈಟ್ ರೈಟ್. ಅಲ್ಲ, ಆರ್ ಯು ಗೋಯಿಂಗ್ ಟು ಡೈವರ್ಟ್ ದ ನೋಡಿ, ಅಲ್ಲ ಒಂದು ನಿಮಿಷ ನೋಡಿ, ಎದಗಾರಿಕೆನೂ ಇರ್ಬೇಕು, ಸತ್ಯಾಂಶನೂ ಹೇಳ್ಬೇಕಲ್ವಾ? ತಪ್ಪಿದ್ರೆ ತಪ್ಪು ಅಂತ ಒಪ್ಕೋಬೇಕಲ್ವಾ? ಒಪ್ಕೊಳಕಾದ್ರೂ ಬರ್ಬೇಕಲ್ವಾ? ಅಲ್ಲ, ಇವತ್ತು ಮುನಿರತ್ನ ಅವರ ಮೇಲಿನ ಈ ಗಂಭೀರ ಪ್ರಕರಣಗಳಿಗೆ ಅಶ್ವಥ್ ನಾರಾಯಣ್ ಕೇಳಿಸ್ಕೊಳ್ಳಿ. ಅಲ್ಲಲ್ಲ, ಇವ್ರ ಮೇಲೆ ಇಷ್ಟು ಗಂಭೀರ ಪ್ರಕರಣಗಳು ದಾಖಲಾಗೋದಕ್ಕೆ ಬಿಜೆಪಿ ಈಶ್ವರಪ್ಪ, ಯಡಿಯೂರಪ್ಪ, ಇನ್ನು ಹೆಸರುಗಳು ಹೇಳ್ತೇನೆ, ಸದಾನಂದ ಗೌಡ ಬೇಲಲ್ಲಿದ್ದಾರೆ, ನಾಗೇಂದ್ರ ಅವರು, ಬಸನಗೌಡ ದದ್ದಲ್ಲು, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವ್ರ ಹೆಸರು ತೆಗೆದುಕೋಬೇಡಿ, ಅವ್ರು ಯಾವ್ದು ಬೇಲಲ್ಲಿ ಇಲ್ಲ. ಬೇಲಲ್ಲಿದ್ದಾರೆ, ದಯಮಾಡಿ ವಾಪಸ್ ಆಯ್ತು. ಒಂದ್ ನಿಮಿಷ ಮಾತಾಡೋವಾಗ ನಾನು ಮಾತಾಡಿಲ್ಲ. ನಮ್ಮನ್ನು ಕರಿಬೇಡಿ. ಒಂದೇ ನಿಮಿಷ ಸರ್. ಈಗ ನೋಡಿ, ಮುನಿರತ್ನ ಅವ್ರ ಮೇಲೆ ಇಷ್ಟೊಂದು ಗಂಭೀರ ಪ್ರಕರಣಗಳಾಗೋದಕ್ಕೆ ಕಾರಣ ಬಿಜೆಪಿ ಶಾಸಕ ಆ ವಕ್ತಾರರು ಬರಬೇಕು, ಅವ್ರು ಕ್ಲಾರಿಫಿಕೇಶನ್ ಕೊಡಬೇಕು ಅಂತಿದ್ರಲ್ಲ, ಅವ್ರು ಈ ಮಟ್ಟಕ್ಕೆ ಬೆಳೆಯಕ್ಕೆ ನೀವು ಕಾರಣ. ಅದನ್ನು ಒಪ್ಕೊಳ್ಳಿ. ಎಸ್, ನಮ್ಮಲ್ಲಿ ಅಂಥವ್ರು ಇದ್ರು, ಸದ್ಯ ಹೋಗಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಆದ್ರೂ ಬರಲಿ. ಮೇಡಮ್, ನಾನೊಂದು ಮಾತು ಹೇಳಲ್ಲ. ಕಳ್ತನ ಮಾಡೋದನ್ನ ನಮಗೆ ಹೇಳ್ಬಿಟ್ಟು ಮಾಡ್ತಾರ, ಮೋಸ ಮಾಡೋದನ್ನ ನಮ್ಮ ಪಕ್ಷಕ್ಕೆ ಹೇಳ್ಬಿಟ್ಟು ಮಾಡ್ತಾರ, ದಗಾಕೋರ್ತನ ಮಾಡೋದನ್ನ ನಮ್ಮ ಪಕ್ಷಕ್ಕೆ. ಒಂದು ನಿಮಿಷ ಸರ್, ಒಂದು ನಿಮಿಷ ನಿಮ್ಮ ಮಾತು ಒಪ್ಕೋತೇನೆ ಶಶಿಧರ್ ಅವರೇ. ನೀವು ಸಂಸ್ಕೃತಿ ಚಿಂತಕರು, ನನಗೆ ಗೊತ್ತಿದೆ, ಗೆಳೆಯರು. ಆದರೆ ನೋಡಿ, ಅಸಂಸ್ಕೃತಿಯ ಸಂಸದೀಯ ನಡವಳಿಕೆಗಳಿರೋರು ತತ್ಕ್ಷಣಕ್ಕೆ ಗೊತ್ತಾಗೋದಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳಿಗೂ ಸಂಖ್ಯೆ ಮುಖ್ಯ ಆಗಿ. ಮೇಡಮ್ ಒಂದು ನಿಮಿಷ, ನಾನು ಕೇಳಿದ್ದೀನಿ, ನಾನು ಎಲ್ಲ ಪಕ್ಷಗಳಿಗೂ ಸಂಖ್ಯೆ ಮುಖ್ಯ ಆಗಿರುತ್ತೆ. ಅವ್ರು ಬಿಟ್ಟು ಇವ್ರು ಯಾರು ಅಂತಲೇ ಇರ್ತಾರೆ ಹೊರತು, ಇಲ್ಲಿ ಟಿಕೆಟ್ ಸಿಗ್ಲಿಲ್ವಾ, ಬಾ ನಾನು ಕೊಡ್ತೀನಿ ಅಂತ ಕರ್ಕೊಂಡೋಗಿ ನೋಡಿ. ಪಕ್ಷಗಳಿಗೆ ಯಾವಾಗಲೂ ಕೂಡ ರಾಜಕಾರಣ ಸಂದರ್ಭದಲ್ಲಿ ಸಂಖ್ಯೆ ಮುಖ್ಯ ಆಗುತ್ತೆ. ಸಂಖ್ಯೆ ತರೋನು ಯಾರಾದರೂ ಇರಲಿ, ಅವ್ರನ್ನ ಸೇರಿಸ್ಕೊಳ್ಳುವಂಥ ಒಂದು ಪರಿಪಾಠ ಇವತ್ತೊಂದಲ್ಲ. ಅದು ನಾನು ಇವರು ಅವರು ಅಂತ ಹೇಳೋದಿಲ್ಲ, ಅವ್ರು ಬಿಟ್ಟು ಯಾರು ಅಂತ ನಾನು ಹೇಳೋದಿಲ್ಲ. ಆದರೆ ಇರೋದ್ರಲ್ಲಿ ನಮ್ಮ ಜೊತೆ ಇರುವಾಗ ಪ್ರಾಮಾಣಿಕವಾಗಿರೋ, ಸ್ವಚ್ಛವಾಗಿರೋ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ನಡ್ಕೋ ಅಂತ ಹೇಳ್ಬೋದೇ ಹೊರತು, ನೀನು ನಮಗೆ ಗೊತ್ತಿಲ್ಲದೆ ಸಂಜೆವರೆಗೂ ಜೊತೆಲಿ ಇರ್ಬೋದು ಮೇಡಮ್. ಸಂಜೆ ಆದ್ಮೇಲೆ ಅವ್ರ ಜೊತೆಲಿ ಇರೋಕ್ಕಾಗತ್ತಾ ನಾವು? ಗಾಟ್ ಇಟ್. ಇದನ್ನ ಅರ್ಥ ಮಾಡ್ಕೋಬೇಕಲ್ವಾ? ರೈಟ್ ಸರ್, ಮಾತಾಡ್ತೀನಿ.
ಸೊ ಮುನಿರತ್ನ ಅವರ ಮೇಲಿರುವಂಥ ಗಂಭೀರ ಪ್ರಕರಣಗಳು ನೋಡಿ, ಕೊಲೆ ಬೆದರಿಕೆ, ಜಾತಿ ನಿಂದನೆ, ಅತ್ಯಾಚಾರ. ಸೊ ಪ್ರಕರಣಗಳ ಗಂಭೀರತೆ ಏನು, ಇದ್ರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ನೋಡಬೇಕಾಗತ್ತೆ. ಇವತ್ತು ಮುನಿರತ್ನ ಮೇಲೆ ಇಂಥ ಗಂಭೀರ ಪ್ರಕರಣಗಳಿದೆ ಅಂದರೆ BJP ಶಾಸಕ ಅನ್ನುವಂಥ ಲೇಬಲ್ ಎಷ್ಟು ಕಾರಣವೋ ಅವರನ್ನು ಬೆಳೆಸಿದಂಥ ಪಕ್ಷ ಇರ್ಬೋದು, ಆ ವಾತಾವರಣ ಇರ್ಬೋದು, ಅದು ಕೂಡ ಅಷ್ಟೇ ಕಾರಣ. ಮುನಿರತ್ನ ಅಂದ ಮೇಲೆ ಅವ್ರ ಮೇಲಿರುವಂಥ ಪ್ರಕರಣಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಹೋಗೋದಾದ್ರೆ ಸರ್, ಒಂದಲ್ಲ ಎರಡಲ್ಲ, ಜಾತಿ ನಿಂದನೆ ಅಂದಾಗ ಅದೊಂದು ಗಂಭೀರ ವಿಚಾರ ಮತ್ತು ಸೂಕ್ಷ್ಮ ವಿಚಾರ. ಇವತ್ತು ನಾವೆಲ್ಲ ಎಜುಕೇಟ್ ಆಗ್ತಾ ಇದ್ದೀವಿ, ಪ್ರತಿಯೊಬ್ಬರನ್ನ ಸಮಾನವಾಗಿ ನೋಡಬೇಕು ಅನ್ನುವಂಥ ಮನೋಭಾವದಲ್ಲಿ ಇದ್ದೀವಿ ಅಂದರೆ ಆಡಿಯೋ ಕೇಳಿದ್ರೆ ನಿಜಕ್ಕೂ ಕೂಡ ಕಂಗಾಲಾಗಿ ಹೋಗ್ತೀವಿ. ಕೊಲೆ ಬೆದರಿಕೆ, ನಾವು ಯಾವ ಸಮಾಜದಲ್ಲಿದ್ದೀವಿ ಅನ್ನುವಂಥ ಪ್ರಶ್ನೆ, ಅತ್ಯಾಚಾರ, ಇವತ್ತು ಸ್ಥಳ ಮಹಜರ ಮಹಿಳೆಯನ್ನು ಕರ್ಕೊಂಡೋಗಿ ಮಾಡ್ತಾರೆ, ಮತ್ತು ಏಡ್ಸ್ನಂಥ ಪ್ರಕರಣಗಳು. ಸರಿ, ಈ ಪ್ರಕರಣಗಳ ಗಂಭೀರತೆ ಬಗ್ಗೆ ಮಾತಾಡಿ, ಸಮಾಜದ ಸ್ವಾಸ್ಥ್ಯವನ್ನು ಇದು ಹೆಂಗೆ ಹಾಳು ಮಾಡ್ತಾ ಇದೆ ಅಂತ. ಇದಕ್ಕೆ ಅಧಿಕಾರ ಇದೆಯಲ್ಲ, ಅಧಿಕಾರದ ಮದ ಅನ್ನೋದಿದೆ. ಆ ಮದ ಮತ್ತೆ ಏರ್ತು ಅಂತಂದ್ರೆ ಅದು ಈ ಎಲ್ಲ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಿಸುತ್ತೆ. ನಾ ಮಾಡಿದ್ದೆ ಸರಿ, ಅಧಿಕಾರ ಸಿಕ್ತು ಅಂತಂದ್ರೆ. ಸೊ ಇಂಥವ್ರಿಗೆಲ್ಲರೂ ಇಲ್ಲೆಲ್ಲ ಏನಂತೀನಿ, ಇದು ಏನೂ ಇಲ್ಲದವರಿಗೆ ಅಪಾರವಾದ ಅಧಿಕಾರ ಬಂದುಬಿಟ್ರೆ ಅವನು ಹೇಳ್ತಾನೆ ಇದರಲ್ಲಿ ಆಡಿಯೋದಲ್ಲಿ, 5 ವರ್ಷ ನಾನೇ MLA ಇರ್ತೀನಿ ಕಣಯ್ಯ, ನನಗೆ ಗೊತ್ತು ಇದರಿಂದ ಹೆಂಗೆ ನಿನಗೆ ಮಟ್ಟ ಹಾಕ್ಬೇಕಂತ ಗೊತ್ತಿದೆ. ಅಂದ್ರೆ ಏನು, ಅಧಿಕಾರದ ಮದ. ಇದು ಜಾತಿ ನಿಂದನೆಗಿಂತ ಇದು ನೋಡಿ, ಇದು ಕಾಮನ್ ಆಗ್ಬಿಟ್ಟಿದೆ ಎಲ್ಲ ಕಡೆಗೂ ಸಹಿತ. ಮೇಲ್ಜಾತಿಯವರು ಕೆಳ ಜಾತಿಯವರು ನಿಂದಿಸುವುದಿದೆಯಲ್ವಾ, ಇದನ್ನ ಆವಾಗ ಅಲ್ಲಿ ಮಾಡ್ತಾನೆ ಇರ್ತಾರೆ. ಆದ್ರೆ ಇವರು ಮಾಡಿದ ಬ್ಲಂಡರ್ಸ್ಗಳಿದಾವಲ್ಲ, ಅವುಗಳ ನೀವಲ್ಲ, ಇಡೀ ಇತಿಹಾಸ ಯಾವತ್ತೂ ಸಹಿತ ಕ್ಷಮಿಸೋದಿಲ್ಲ ಅಂತ ಬ್ಲಂಡರ್ಸ್ಗಳನ್ನು ಮಾಡಿದ್ದಾರೆ ಅವರು. ಈ ರೀತಿಯಾಗಿ ಯಾಕೆಂತಂದ್ರೆ ಇವ್ರದ್ದು ಇರೋದು ಮೊದಲಿಂದ ಇವತ್ತಿನವರೆಗೂ ಬ್ಲಾಕ್ ಮೇಲ್ ರಾಜಕಾರಣ. ಈ ಬ್ಲಾಕ್ ಮೇಲ್ ರಾಜಕಾರಣ ಇದೆಯಲ್ಲ, ಇವಾಗೂ ನನಗೆ ಅನುಮಾನ ಬರ್ತಾ ಇದೆ, ಕಾಂಗ್ರೆಸ್ ನಾಯಕರನ್ನು ಸಹಿತ ಬ್ಲಾಕ್ ಮೇಲ್ ಮಾಡಿ ಅವ್ರ MLA ಸೀಟ್ ತಗೊಂಡಿದ್ದಾರೆ ಅಂತ ಬ್ಲಾಕ್ ಮೇಲ್ ಇವಾಗೂ ನನಗೆ ಅನುಮಾನ ಇದೆ. ಯಾಕೆಂದ್ರೆ ಅವಾಗ ಯಾರ ಹತ್ರ ಯಾರು ಏಡ್ಸ್ ಮಹಿಳೆಯರು ಕಳಿಸಿದ್ನೋ ಯಾರಿಗೆ ಗೊತ್ತು ಇವನು ಬ್ಲಾಕ್ ಮೇಲ್ ಮಾಡೋದಕ್ಕೆ. ನಿಮ್ಗೆ ಗೊತ್ತಿಲ್ಲ, ಈ BBMP ಇದೆಯಲ್ಲ, ಅದರಲ್ಲಿ ಇರತಕ್ಕಂಥ ಕಾಂಟ್ರಾಕ್ಟ್ ಏನಿದಾವಲ್ಲ, ಗುತ್ತಿಗೆಗಳು, ಅದರ ಹಣದವೇ ಇವನ ಬಲ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳೆಲ್ಲರನ್ನೂ ಸಹಿತ ಬ್ಲಾಕ್ ಮೇಲ್ ಮಾಡಿಬಿಟ್ಟೆ ಎಲ್ಲ ಕಾಂಟ್ರಾಕ್ಟರ್ನ ಇವರು ಅಣ್ಣ ತಮ್ಮ ತೆಗೆದುಕೊಂಡಿದ್ದು. ಅದಕ್ಕೆ ಇವರು ಇದರಲ್ಲಿ ಪಳಗಿಬಿಟ್ಟಿದ್ದಾರೆ. ಅವರು ಜನರನ್ನ ಬ್ಲಾಕ್ ಮೇಲ್ ಮಾಡ್ತಾರೆ, ಅಧಿಕಾರಿಗಳನ್ನ ಮಾಡ್ತಾರೆ, ಬೇರೆ ಬೇರೆ ಪಕ್ಷದ ನಾಯಕರನ್ನೂ ಮಾಡ್ತಾರೆ. ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಇಲ್ಲಿವರೆಗೂ ಸಹಿತ ಸೈಲೆಂಟ್ ಕಿಲ್ಲರ್ ಆಗಿ ಕೆಲಸ ಮಾಡ್ತಾ ಇದ್ರು ಅವರು. ಇವಾಗ ಯಾವುದೋ ಒಂದು ಸಂದರ್ಭದಲ್ಲಿ ಹೊರಗಡೆ ಬಂದಿದ್ದಾವೆ ಬಿಟ್ರೆ ಇವತ್ತವರೆಗೂ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ದ, ತಮ್ಮ ಅಪರಾಧಿಕ ಎಲ್ಲಾ ಕಾರ್ಯಗಳಿಗೆ ರಕ್ಷಣೆಯಾಗಿ ಎಲ್ಲಾ ರಾಜಕೀಯ ಪಕ್ಷಗಳನ್ನ ಬಳಸ್ಕೊಳ್ತಾ ಹೋದ್ರು. ಈ ರಾಜಕೀಯ ಪಕ್ಷದವರು ಏನಂದ್ರೆ ಎಲ್ಲಿವರೆಗೂ ಅವ್ರಿಗೆ ಉರುಳಾಗೋದಿಲ್ವೋ ಅಲ್ಲಿವರೆಗೂ ಇಂಥವ್ರು ಸಹಿಸ್ಕೊಂಡೇ ಹೋಗ್ತಾರೆ. ಆಮೇಲೆ ಹೇಗೋ ಮಾಡ್ಬಿಟ್ಟು ಸೈಲೆಂಟ್ ಆಗ್ತಾರೆ, ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇನ್ನು ಸ್ವಲ್ಪ ದಿವಸ ಆಗ್ಬಿಟ್ರೆ ಇದೇ BJP ಹೇಳ್ಬಿಡ್ತಾರೆ ಅದು ಅವ್ರು ವೈಯಕ್ತಿಕವಾದಂತದ್ರಿ, ನಾವೇನು ಹೇಳಿದೀವಿ ಅವ್ರು ಮಾಡೋದಕ್ಕೆ. ಈ ರೀತಿಯಾದಂಥ ಪ್ಲೇಟ್ ಅನ್ನು ಬದಲಾಯಿಸ್ತಾರೆ. ಆದ್ರೆ ನಿಜಕ್ಕೂ ಸಹಿತ ಕಾಂಗ್ರೆಸ್ನವರು ಅವ್ರನ್ನ ಬಳಸ್ಕೊಳ್ಳೋದಕ್ಕಿತ್ತು, ಅವರು ಕಾಂಗ್ರೆಸ್ ಹೆಚ್ಚು ಬಳಸ್ಕೊಂಡಿದ್ದಾರೆ. ತಮ್ಮದೇ ಆದ ಅಲ್ಲೇನು ರಾಜರಾಜೇಶ್ವರಿ ಇದೆ ಇದು ಇದೆಯಲ್ವಾ, ಒಂದು ತಮ್ಮದೇ ಅಂತ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದಾರೆ ಅವರು. ಅಲ್ಲಿರ್ತಕ್ಕಂಥ ಸೈಟ್ಗಳು, ಅಲ್ಲಿರ್ತಕ್ಕಂಥ ಎಲ್ಲಾ ಜಮೀನುಗಳು, ಅಲ್ಲಿರ್ತಕ್ಕಂಥ ಮಾಲ್ಗಳು, ಇವು ಎಲ್ಲವೂ ಸಹಿತ ಇವರ ಮತ್ತು ಇವರ ಜೊತೆಗಿರ್ತಕ್ಕಂಥ ಸುಪರ್ದಿಯಲ್ಲಿದ್ದಾವೆ. ಇವುಗಳನ್ನ ಗಮನಿಸ್ತಾ ಹೋಗಿ ನೀವು. ಇದಕ್ಕೆ ನಾವು ಏನ್ ಹೇಳ್ತಾ ಇದ್ದೀವಿ ಅಂತಂದ್ರೆ, ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಹೇಗೆಲ್ಲ ಲಾಭ ಮಾಡಿಕೊಳ್ಳಬಹುದು, ಇವುಗಳಿಗೆ ಬಹಳ ಮುಖ್ಯವಾದಂಥ ಉದಾಹರಣೆ ಏನಾದರೂ ಇದ್ರೆ ಈ ಸದ್ಯಕ್ಕಿರ್ತಕ್ಕಂಥ ಮುನಿರತ್ನಮ ಪ್ರಕರಣ. ಹನಿ ಟ್ರ್ಯಾಪ್ ಅನ್ನೋದೇ ಅಕ್ರಮ ಸರ್, ಅಕ್ಷಮ್ಯ. ಅದರ ನಡುವೆ ಏಡ್ಸ್ನಂತಹ ಬಳಲಿರುವ ಹೆಣ್ಣು ಮಗಳನ್ನ ಕಳಿಸಿ ಹನಿ ಟ್ರ್ಯಾಪ್ನಂತಹ ಯೋಚನೆಗಳು ಬರ್ತಾವಲ್ಲ, ಮನಸ್ಥಿತಿ ಬಗ್ಗೆ ಏನು ಹೇಳಿ? ಹೊಸ ಹೊಸ ಅಸ್ತ್ರಗಳನ್ನು ಕಂಡುಹಿಡಿತಾರೆ. ಹೇಗೆ ಸರ್ ಇದು? ಮತ್ತೆ ಭಾಷಣ ಮಾಡಬೇಕಾದ್ರೆ ಮಾತಾಡೋ ರಾಜಕಾರಣಿಗಳ ಮಾತು ಕೇಳೋದಕ್ಕೂ ವಸೂಲಿಗಿರೋದಕ್ಕೂ ಏನ್ ಸರ್ ಇದು? ನೀವು ಯಾವ ಭ್ರಮೆಯಲ್ಲಿದ್ದೀರಿ? ಯಾಕೆ ಅಂತಂದ್ರೆ ಇವುಗಳೆಲ್ಲವನ್ನು ಬಿಟ್ಟವರೇ ಇದಕ್ಕೆ ಇಲ್ಲಿರೋದು. ನಾವೇನು ಅಂತಿದೀವಿ, ನೈತಿಕ ಪ್ರಜ್ಞೆ ಹೀಗಿರ್ಬೇಕು, ನುಡಿದಂತೆ ನಡಿಬೇಕು, ಅವ್ರು ಭಾಷಣ ಮಾಡಿದಾಗ ಇರಬೇಕು ಅಂತ ನೀವು ಜನಸಾಮಾನ್ಯರು ಯಾಮನತಾನೇ ಬಂದಿದ್ದೇವೆ. ಅದ್ರಲ್ಲಿ ಇರ್ತಕ್ಕಂಥದ್ದೇ ಬೇರೆ. ಅವರು ಮಾತಾಡುವುದು ಹೊರಗಡೆ ಆನ್ ದ ಸ್ಕ್ರೀನ್ ಅಂಡ್ ಆಫ್ ಸ್ಕ್ರೀನ್ ಡಿಫ್ರೆಂಟ್ ಆಗಿರುತ್ತೆ. ಆನ್ ದ ಸ್ಕ್ರೀನ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆಹಾ ಅವನಂತ ಒಳ್ಳೆ ನಾಯಕನೇ ಇಲ್ವಪ್ಪ ಅಂತ ಮಾತಾಡ್ತಾರೆ. ಇವರು ಕುರುಕ್ಷೇತ್ರ ಅನ್ನೋ ಸಿನಿಮಾಗಳನ್ನು ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಅದರ ನಾಯಕರು ಕೂಡ ಜೈಲಿಗೆ ಹೋಗ್ತಾರೆ, ಅಂತದೇ ಕೆಲಸ ಮಾಡಿ. ದರ್ಶನ್ ಅಂತ ಕಲಾವಿದರನ್ನು ಸಹಿತ ಇವರು ಸ್ವಾರ್ಥಕ್ಕೆ ತಾವು ಬಳಸ್ಕೊಂಡಿದ್ದಾರೆ. ಆದ್ರಿಂದ ಆನ್ ದ ಆಫ್ ದ ಸ್ಕ್ರೀನ್ ನೀವು ನೋಡಿಬಿಟ್ರೆ ಭಯಾನಕವಾದಂತ ವಾತಾವರಣ ಇದೆ.
ಭಯಾನಕವಾದಂಥ ಹೆಚ್ಚು ಕಡಿಮೆ ಆತಂಕವಾದಿ ಅಂತ ಯಾರಾದರೂ ನೀವು ಹೇಳಿದ್ರೆ ಇವ್ರಿಗೆ ಇವರು AK-47 ಇಟ್ಕೊಂಡಿಲ್ಲ, ಆದ್ರೆ ಅದಕ್ಕಿಂತಲೂ ಅತ್ಯಂತ ಮಾರಕವಾದ ಅಸ್ತ್ರಗಳಿದಾವೆ. ಇದೆ ಹನಿ ಟ್ರಾಪ್ ಅನ್ನೋ ಒಂದು ಅಸ್ತ್ರ ಇದೆ, ಬ್ಲಾಕ್ ಮೇಲ್ ಅನ್ನೋ ಅಸ್ತ್ರ ಇದೆ. ಇಂಥ ಅಸ್ತ್ರಗಳನ್ನು ಇಟ್ಕೊಂಡು ಇವರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಬಂದಿದ್ದಾರೆ. ಅದರ ಜೊತೆಗೆ ಇವರು ಹಲವಾರು ನಟೋರಿಯಸ್ಗಳನ್ನ ಕರೆದು ಸಾಕಿದ್ದಾರೆ. ಇಂಥವರು ಕೂಡ ಮುಂದೊಂದು ದಿವಸ ಹೊರಗೆ ಬರೋ ಚಾನ್ಸಸ್ ಇರ್ತಾವಲ್ಲ. ಈ ಒಂದು ವ್ಯವಸ್ಥೆಯಲ್ಲಿ, ಕಾನೂನಾತ್ಮಕ ವ್ಯವಸ್ಥೆಯಲ್ಲಿ, ರಾಜಕೀಯ ವ್ಯವಸ್ಥೆಯಲ್ಲಿ ಇವ್ರು ಯಾರನ್ನೂ ಸಹಿತ ನೀವು ಪರ್ಮನೆಂಟ್ ಒಳಗಡೆ ಇಡಕ್ಕಾಗೋದಿಲ್ಲ. ವೆರಿ ಟ್ರೂ. ಆಯ್ತಾ? ಇವತ್ತಿಲ್ಲ ನಾಳೆ ಹೊರಗಡೆ ಬರ್ತವೆ. ಇವರನ್ನ ಕಾಪಾಡಲಿಕ್ಕೆ ಇನ್ನೊಂದು ಶಕ್ತಿಗಳಿದಾವೆ, ಅದು ಲಾಯರ್ಗಳು ಅಂತ ಹೇಳ್ತೀವಿ ನಾವು. ಅವ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಅಕ್ರಮ ದುಡ್ಡನ್ನ ತಿನ್ನಿಸ್ತಾರೆ. ಅವರು ಇಲ್ಲದಂತ ಈ ಎಲ್ಲೇನು ಜಾಲವಾಗಿರ್ತಕ್ಕಂಥ ಕಾನೂನು ಇರತಕ್ಕಂಥ ಯಾವ್ದಾವ್ದೋ ಪಾಯಿಂಟ್ಸ್ಗಳನ್ನ ಹೇಳ್ತಾರೆ. ನಾಳೆ ಇವನೇ ಅವ್ನ ಧ್ವನಿನೇ ಒಂದಲ್ಲ ಅಂದ್ಬಿಡ್ತಾರೆ. ಆಮೇಲೆ ಅಮ್ಮ ಅವ್ರಿಗೆ ಏನೋ ಆಗಿತ್ತು, ಅವಳಮ್ಮ ಬ್ಲಾಕ್ ಮೇಲ್ ಮಾಡಿದ್ರೆ ಅವ್ಳ ಕೆಲಸ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಬೇರೆ ಹೊಸದಾದಂತ ನರೇಟಿವ್ಗಳನ್ನು ಅಂತ ಹೇಳ್ತೀವಿ, ಸಂಕಥನಗಳು, ಅವುಗಳನ್ನು ಹುಟ್ಟಾಕ್ತಾರೆ. ಈಗ ವಿಚಾರಣೆಯ ಸಂದರ್ಭದಲ್ಲಿ ಇದೆಲ್ಲವೂ ರಾಜಕೀಯ ಷಡ್ಯಂತ್ರ ಅಂತಾನೆ ಹೇಳಿದ್ದಾರೆ. ಇದು ಹಳೆ ಪ್ರಕರಣ, ಈಗ ಎತ್ಕೊಂಡಿದ್ದಾರೆ ನನ್ನ ಹಣಿಯೋದಕ್ಕೆ ಅಂತ ಹೇಳಿ. ಜಾತಿ ನಿಂದನೆ ಅನ್ನೋದಾಗಿದ್ರೆ ಅದು ಹಳೇದಾದ್ರೇನು ಹೊಸದಾದ್ರೇನು? ಇಲ್ಲ, ನಾನು ಹೇಳೋದು ಪ್ರಕರಣ ಕಾನೂನಾತ್ಮಕವಾಗಿ ಅದು ಸಮಾಜ ವಿರೋಧಿ ಹೌದಾ, ಜನಾಂಗ ವಿರೋಧಿ ಹೌದಾ, ಅದು ಯಾವಾಗ ಹೇಳಿದ್ರೇನು? ನಮ್ಮ ಸಂವಿಧಾನ ಅವಕಾಶ ಕೊಟ್ಟಿದೆಯಾ ಅದಕ್ಕೆ? ನಾವು ಯಾವುದನ್ನು ವಿರೋಧಿಸಬೇಕಾಗುತ್ತೆ. ಆದ್ದರಿಂದ ಮುನಿರತ್ನಂ ಅನ್ನುವಂಥವನು ಬರೀ ಒಬ್ಬನು ಒಂದು ಎಲಿಮೆಂಟ್ ಅಷ್ಟೇ. ಇಂಥ ಹಲವಾರು ಎಲಿಮೆಂಟ್ಸ್ಗಳು ಎಲ್ಲಾ ಪಕ್ಷಗಳು ನೂರಾರು ಜನ ಇದ್ದಾರೆ. ಬೇರನ್ನ ಇತ್ತೀಚಿನ ದಿನಗಳಲ್ಲಿ ಪ್ರಜಾಪ್ರಭುತ್ವದ ಬೇರನ್ನ ಗೆದ್ದಲಿನ ಹಾಗೆ ತಿಂತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಆದ್ದರಿಂದ ಅವುಗಳನ್ನ ನಾವು ತೆಗೆದು ಹಾಕದೇ ಇದ್ದರೆ ಯಾರು ನಾವು ಅಂದ್ರೆ ಈಗ ಹೇಳಿ, ತೆಗೆದಾಕದೆ ಯಾರು? ಜನರೇ. ಮತ್ತೆ ಇವ್ರು ಹೇಳ್ತೀನಿ ಕೇಳಿ, ಇವ್ರೆಲ್ಲರಿಗೂ ಸಹಿತ ಬುದ್ಧಿ ಕಲಿಸ್ಬೇಕಾಗಿರೋದು ಜನರೇ. ಎಲ್ಲಿವರೆಗೂ ಜನರು ಜಾಗೃತ ಆಗೋದಿಲ್ವೋ, ಇವ್ರ ಅಕ್ರಮಗಳನ್ನ ಬಯಲು ಮಾಡೋದಿಲ್ವೋ, ಎಲ್ಲಿವರೆಗೂ ಇವ್ರನ್ನ ಪ್ರಶ್ನಿಸುವ ಗುಣವನ್ನ ನಾವು ಬೆಳೆಸ್ಕೊಳ್ಳೋದಿಲ್ವೋ, ಅಲ್ಲಿವರೆಗೂ ಮಾಧ್ಯಮಗಳು ಇವಾಗ ಹಗರನ ಹೊರಗಡೆ ಬಂದ ಮೇಲೆ ಪ್ರಶ್ನಿಸ್ತಾ ಇದ್ದೀರಿ. ಆದ್ರೆ ಅದು ಬರೋಕ್ಕಿಂತ ಮುಂಚೆ ಹುಡುಕಿ ಪ್ರಶ್ನಿಸುವ ಕೆಲಸವನ್ನ ಮಾಡಬೇಕಾಗುತ್ತೆ ಎಲ್ಲ ಮಾಧ್ಯಮರು. ರೈಟ್. ಸರ್, ಒಂದು ಪ್ರಶ್ನೆ. ಮೂಡ ಮತ್ತು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾದಂಥ ಹೋರಾಟವನ್ನು BJP ಮತ್ತು JDS ಮಾಡ್ತಾ ಬಂತು. ಒಂದಲ್ಲ ಒಂದು ಸುದ್ದಿಗೋಷ್ಠಿ, ಒಂದಲ್ಲ ಒಂದು ಮಾಧ್ಯಮ ಹೇಳಿಕೆ ನಿರಂತರವಾಗಿ ಬೆಂಗಳೂರಿಂದ ಮೈಸೂರುವರೆಗೂ ಹೋಗ್ಬಿಟ್ರಿ. ಈಗ ಇದೊಂದು ಮುನಿರತ್ನ ಅನ್ನೋ ಪ್ರಕರಣ ಇಟ್ಕೊಂಡು ಯಾಕೋ ಸೈಲೆನ್ಸ್ ಕಾಣ್ತಾ ಇದೆ ನಿಮ್ಮಲ್ಲಿ. ಅಂದರೆ ಈ ಮುನಿರತ್ನ ಪ್ರಕರಣ, ಎರಡು ಪ್ರಕರಣಗಳನ್ನು ಆಪೋಷಣ ತಗೊಂಡ್ಬಿಡ್ತಾ ಹೆಂಗೆ? ನಿಮ್ಮ ಸೈಲೆನ್ಸ್ ಮುಂದುವರಿಯುತ್ತಾ ಅಥವಾ ಅದನ್ನ? ಒಂದು ನಿಮಿಷ ನೋಡಿ, ಇತಿಹಾಸ ತಗೊಳ್ಳಿ ದಯಮಾಡಿ. ಸ್ವಲ್ಪ ಒಂಚೂರು ಹಿಂದಕ್ಕೆ ಹೋಗೋಣ. ಸೀಸನ್ನು ಯಾವ ಟೈಮ್ಗಳಲ್ಲಿ ಎಂತೆಂಥ ಹಗರಣ ಬಂತು, ಎಂತೆಂಥ ರೇಪ್ಗಳಾಯಿತು, ಎಂತೆಂಥ ದರೋಡೆಗಳಾಯಿತು, ವಿಶೇಷವಾಗಿ ಎಂತೆಂಥ ಕೊಲೆಗಳಾಯಿತು, ಯಾವ ರೀತಿ ಕಾನೂನನ್ನು ಕೈಗೆತ್ಕೊಂಡು ಆಯಾ ಕಾಲಕ್ಕೆ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡ್ರು ಅಂತಕ್ಕಂಥ ಇನ್ನೂ ಗಂಭೀರವಾದ ಕೇಸ್ಗಳಿದೆ. ಇದು ನೀವು ಆಪಾದನೆ ಆಗಿದೆ, ಮುಂದಿನ ದಿನಗಳು ತನಿಖೆ ಆಗ್ತದೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ನಾವು ಅದ್ರ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಸಮರ್ಥಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಒಂದು ಮಾತನ್ನ ನನಗೆ ಮಿತ್ರರು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಯಾರು ಗೆಲ್ತೀವಿ ಅಂತಕ್ಕಂಥ ಮಾನದಂಡ ಇದೆಯೋ ಅಂಥವ್ರು ಟಿಕೆಟ್ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾದರೆ ಗೆಲುವೇ ಮುಖ್ಯ ಆಗೋದಾದರೆ ನಿಮ್ಮ ತತ್ವ ಸಿದ್ಧಾಂತ ರೀತಿ ನೀತಿಗಳು ಯಾಕೆ ಬೇಕು ಪಕ್ಷಗಳಲ್ಲಿ? ನಾವು ಸರ್ ಹೇಳ್ದಂಗೆ ಒಂದು ಮಾತು, ಮೊನ್ನೆ ಯಾರೋ ಒಂದು ಶಾಸಕರನ್ನು ಕೇಳಬೇಕಾದ್ರೆ ಅವ್ರು ಓಪನ್ ಆಗಿರ್ತಾರೆ, ನಾವು ಬಂಡವಾಳ ಹಾಕಿದ್ದೀರಿ, ಬಂಡವಾಳ ತಗೋಬೇಕು, ಬಂಡವಾಳ ಹಾಕಿದ್ದೀವಿ, ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ನಮಗೆ ರಿಟರ್ನ್ಸ್ ಬರಬೇಕು, ನಾವು ಬಂಡವಾಳ ಹಾಕಿದ್ದೀವಿ, ಯಾಕೆ ಅವತ್ತು ನೀವು ನೋಟ್ ಹಾಕೋದಿನ 1000 ರೂಪಾಯಿ ಇಸ್ಕೊಳ್ಳಿಲ್ವಾ, ನಾನಕ್ಕೆ ನೀನು ಸುಮ್ಮನೆ ಕೆಲಸ ಮಾಡಿಕೊಡ್ಬೇಕು? ಎಲ್ಲಿಯವರೆಗೂ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಖಂಡಿತ ಯಾವುದೇ ಕಾರಣಕ್ಕೂ, ಎಸ್ಪೆಷಲಿ ಈ ವಿಷಯನ ಗಂಭೀರವಾಗಿ ನಾನು ಅನೇಕ ಸಂದರ್ಭಗಳು ಹೇಳಿದ್ದೀನಿ, ಮತ್ತೇನು ಹೇಳ್ತಾ ಇದ್ದೀನಿ, ಇದಕ್ಕೆ ನಮ್ಮ ಹಿರಿಯರು ಕೂಡ ಒಪ್ತಾರೆ ಅಂತಕ್ಕಂಥ ಮಾತನ್ನು ನನಗೆ ಸ್ಪಷ್ಟವಾಗಿ ಭರವಸೆ ಇದೆ. ಯಾವ ಚುನಾವಣೆ ಅಂತಕ್ಕಂಥ ಪ್ರಜಾಪ್ರಭುತ್ವದ ಹಬ್ಬ ಅಂತ ನಾವು ಕರಿತೀವಿ, ಆ ಚುನಾವಣೆನೇ ಇವತ್ತಿನವರೆಗೂ ಒಂದು ಕ್ಷೇತ್ರದಲ್ಲೂ ಕೂಡ ನ್ಯಾಯಯುತವಾಗಿ ನಡೆದಿಲ್ಲ. ಯಾವ ಸರ್ಕಾರಗಳು ಮಾನದಂಡಗಳು ಕೊಡ್ತಾವ, ಆ ಮಾನದಂಡ ಇವತ್ತಿನವರೆಗೂ ಯಾರು ಪಾಲಿಸಿಲ್ಲ. ಎಲ್ಲಿಯವರೆಗೂ ಆ ಮೂಲ ಅಂಶವನ್ನು ನಾವು ಇಟ್ಕೊಂಡು ಮುಂದಕ್ಕೆ ಬರಲ್ವೋ ಅಲ್ಲಿವರೆಗೂ ಈ ದೇಶದಲ್ಲಿ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು ತುಂಬಾ ಕಷ್ಟ ಆಗುತ್ತೆ. ಮತ್ತು ಒಂದು ಮಾತು ಹೇಳ್ತಿದ್ದೀನಿ, ನನ್ನ ಮಿತ್ರರು ಇದ್ದಾರೆ ಇಲ್ಲಿ ಪಕ್ಕದಲ್ಲಿ, ಕಾಂಗ್ರೆಸ್ ವಕ್ತಾರರು. ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಇತಿಹಾಸದಲ್ಲಿ ಆಗಬಾರ್ದು ಕೆಲಸಗಳು, ಹಗರಣಗಳು, ಕೊಲೆಗಳು ಎಲ್ಲ ಆಗೋಗಿದೆ. ನಾನು ಒಂದು ಮಾತನ್ನು ಹೇಗೆ ಹೇಳ್ತೀನಿ ಅಂತಂದರೆ, ನಾವು ಕೂಡ ಕೆಲವು ಸತಿ ನಾವೊಂದು ಈಗ ವೇದಿಕೆಯಲ್ಲಿದ್ದೀವಿ, ಕೋಟ್ಯಾಂತರ ಜನ ನಮ್ಮನ್ನು ನೋಡ್ತಿದ್ದಾರೆ. ಇಷ್ಟು ದಿನ ಅವರು ಕೂಡ ಕಾಂಗ್ರೆಸ್ನ ಏಕವಚನದಲ್ಲಿ ಬೈದಿರ್ತಕ್ಕಂಥವ್ರು, ಅವ್ರೇನು ಕಮ್ಮಿ ಅಲ್ಲ. ಕಾಂಗ್ರೆಸ್ನ ಮಹಾನ್ ನಾಯಕರುಗಳನ್ನ ಏಕವಚನದಲ್ಲಿ ಯಾಕೆಂದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥವ್ರೆಲ್ಲ ಕೂಡ.
ಇವತ್ತು ಅವ್ರನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ನಾನು ಕಾಂಗ್ರೆಸ್ ವಕ್ತಾರಾಗಿ ಬಂದಿದ್ದಾರೆ ಅಂತಂದರೆ ಕೆಲವು ನಮ್ಮ ಒಂದು ಆತ್ಮಸಾಕ್ಷಿ ನಾವು ಕೆಲವು ಸಂದರ್ಭದಲ್ಲಿ ನಾವು ಕ್ವಶನ್ ಮಾಡ್ಕೋಬೇಕು. ನಾವು ಎಷ್ಟು ಮಟ್ಟಿಗೆ ಸಮಾಜದಲ್ಲಿ ನಾವು ಕೂಡ ನಮ್ಮ ಕೊಡುಗೆಗಳು ಕೊಡ್ತಾ ಇದ್ದೀವಿ ಅನ್ನೋದು ಕೂಡ ನಾವು ಎಷ್ಟು ಯಾಕೆ ಅಂತಂದರೆ ನಾವು 4 ಜನಕ್ಕೆ ಬುದ್ಧಿವಾದ ಹೇಳುವಂಥ ಸ್ಥಾನದಲ್ಲಿ ಕೂತಿರುವಾಗ ನಾವು ಕೂಡ ಯೋಚನೆ ಮಾಡಬೇಕಾಗ್ತದೆ. ಹಿಂದೆ ಒಂದ್ಸತಿ ತಿರುಗಿ ನೋಡಿಕೊಂಡ್ರೆ ಈಗ ಅನೇಕ ಜನ ಈಗ ಮುನಿರತ್ನಂ ಅವ್ರ ವಿಷಯದಲ್ಲಿ ಇವರು ಹುಟ್ಟಿದ್ದೇ ರಾಜಕಾರಣದ ಬೆಳವಣಿಗೆ ಕಾಂಗ್ರೆಸ್ ಅಲ್ಲಿ. ಆ ಕಾಂಗ್ರೆಸ್ ಅವರು ಈ ಮಟ್ಟಿಗೆ ಯಥಾ ರಾಜ ತಥಾ ಪ್ರಜಾ ಆ ಮಹಾನ್ ನಾಯಕರುಗಳು ಇವ್ರಿಗೆ ಯಾವ ರೀತಿ ಸಪೋರ್ಟ್ ಕೊಟ್ಟರು ಅವತ್ತು ಅನ್ನೋದು ಯಾರು ಇವತ್ತಿನವರೆಗೂ ಮಾತಾಡಿಲ್ಲ. ಇವತ್ತು ಅವ್ರು ಆ ಮಟ್ಟಕ್ಕೆ ಆಗೋದಕ್ಕೆ ಆ ಮೂಲ ಪಕ್ಷನೇ ಕಾರಣ ಅಂತಕ್ಕಂಥ ಸ್ಪಷ್ಟ. ಅದಕ್ಕೆ ಕೆಲವು ಸಂದರ್ಭದಲ್ಲಿ ನಮ್ಮ ತೀರ್ಮಾನಗಳು ಕೂಡ ಗಂಭೀರವಾಗಿರ್ಬೇಕು ಅನ್ನೋದು ನನ್ನ ಭಾವನೆ. ಬೆಲೆ ಏರಿಕೆ, ನೀರಿಲ್ಲ, ರಸ್ತೆ ಇಲ್ಲ, ಗುಂಡಿ ಇದೆ, ಇಂಥೆಲ್ಲ ಸಮಸ್ಯೆಗಳ ನಡುವೆ ಆ ಕಡೆ ಸಂಬಳ ಇಲ್ಲ, ಸರ್ಕಾರಿ ಶಾಲೆಲ್ಲ ಅದಿಲ್ಲ, ಇದಿಲ್ಲ, ಇಂಥದ್ದೆಲ್ಲ ಈ ಪ್ರಕರಣಗಳ ಆಪೋಷಣ ತಗೊಂತಾ ಇದೆ. ಎಲ್ಲ ಯಾವುದನ್ನು ಜನ ಪ್ರಶ್ನೆ ಮಾಡೋಕ್ಕೆ ಅವಕಾಶನೇ ಇಲ್ಲ. ಅವ್ರಿಗೆ ಒಂದು ಸಂಜೀವನಿ ಕೊಟ್ಟಾಗ್ತಾ ಇದೆ ರಾಜಕೀಯ ಕಾಂಗ್ರೆಸ್ಗೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಸಂಜೀವನಿ ಕೊಟ್ಟಾಗ ಖಜಾನೆ ಖಾಲಿ ಆಗಿದೆ. ಸೋರ್ಸ್ ಎಲ್ಲಿಂದ ತರಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಭ್ರಷ್ಟಾಚಾರ ಅಂತ ಕಡಿಮೆ ಮಾಡುವಂತ ಪಕ್ಷ ಅಲ್ಲವೇ ಅಲ್ಲ. ಮತ್ತೆ ಇಂತಹ ಪ್ರಕರಣ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನು ಎಕ್ಸ್ಪೆಕ್ಟ್ ಮಾಡಿದ್ದು ಕಾಂಗ್ರೆಸ್ ಗೊತ್ತಾಯ್ತಲ್ವಾ, ವಾಲ್ಮೀಕಿ ಹಗರಣನೇ ಸಾಕೋದು. ನೀನು ಒಂದು ಉತ್ತರ ಕೊಡಬೇಕು. ಇವತ್ತು ನಮ್ಮ ವಿಚಾರಗಳೇನೇ ಇರಲಿ, ಈಗ ನಿಮ್ದು ಕೂಡ ಡೆಲ್ಲಿಲಿ ಪಕ್ಷ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಂದ್ರೆ ಒಂದೇ ಕೋರ್ಟ್ ಹೇಳ್ಬಿಡಿ ಸರ್, 10 ರೂಪಾಯಿ ಕೂಡ ಇವತ್ತು ಅನೇಕ ನಿಮ್ಮ ನೀವು NDA ಸರ್ಕಾರ ನಿಮ್ದಲ್ಲಿದೆ, ನಿಮ್ದಲ್ಲೇ ಇದೆ. ಸುಪ್ರೀಂ ಕೋರ್ಟ್ ಏನ್ ಟ್ಯಾಗ್ ಮಾಡ್ತು, ಪಂಜರದ ಗಿಳಿ ಹಾಕ್ಬೇಡಿ ಅಂತ ಹೇಳಿ CBI ಮತ್ತೆ ಹೇಳ್ತು. ಹಾಗಂದ್ರೆ ಏನದು ಅರ್ಥ? ನೀವು ತಪ್ಪು ಮಾಡಿದ್ರೆ ತಪ್ಪು ಮಾಡಿ ನೀವು ಸಿಕ್ಕಾಕ್ಸಿ ಒಳಗಾಕಿದ್ರಿ ಅಂತ ತಾನೆ. ನೀವು ಮತ್ತೆ ಅದನ್ನ ಕೆದಕ್ಬಾಡಿ. ಇದನ್ನ ನಾವು ನೋಡಿ, ನೀವು ಆಲ್ರೆಡಿ ನಿಮ್ಮ ಆಲ್ರೆಡಿ ಹಿಂದೆ ಕುಮಾರಸ್ವಾಮಿ ಅವ್ರನ್ನ ತಗೊಂಡ್ ಹೋಗ್ಬೇಕಾಗುತ್ತೆ. ಅವ್ರನ್ನ ಬೇಲೆ ಕರಿ ಆಗ್ಬೇಕಾಗುತ್ತೆ. ರಕ್ಷಣೆ ಕೊಡ್ತಾ ಇರೋರು ಪ್ರಧಾನಮಂತ್ರಿಗಳು ಕುಮಾರಸ್ವಾಮಿ ರಕ್ಷಣೆ ಕೊಡ್ತಾ ಇದ್ರೆ ನಾನು ಹೇಳ್ತೀನಿ, ಸಾವಿರಾರು ಎಕರೆ ದೇವೇಗೌಡರ ಜಮೀನಿದೆ ಬೆಂಗಳೂರಲ್ಲಿ. ಬಾಲಕೃಷ್ಣೇಗೌಡ ನೋಡಿ, ಎಲ್ಲಾರು ಹೇಳ್ಬೇಕಂದ್ರೆ ಒಂದು ರೂಪಾಯಿ ನಮ್ದು 1 ರೂಪಾಯಿ ಇಲ್ಲ. ನಾವು ಜಮೀನ್ದಾರ್ರಿ, ನಾನು ಜಮೀನ್ದಾರ್. ಬೆಂಗಳೂರಲ್ಲಿ ನಮ್ದು 500 ಎಕರೆ. ಅದು ನಮ್ಮ ಶತಮಾನಗಳಿಂದ ಇದೆ ಜಮೀನು. ಇವತ್ತು ನೆನ್ನೆದಲ್ಲ, ನನ್ನ ತಾತಂದು ಶತಮಾನಗಳಿಂದ ಇದೆ. ನಾನಂತವ್ರು ನೋಡಿ ಅದನ್ನ ಒಂದೇ ನಿಮಿಷ ನೋಡಿ. ಕಾಂಗ್ರೆಸ್ ಪಕ್ಷ ಒಂದೆರಡೇ ನಿಮಿಷ. ಕಾಂಗ್ರೆಸ್ 100 ಎಕರೆ ಇದೆ ಅಂದ್ರೆ ನಾನು ಮಾಡಿದ್ದೀನ? ನಾನು ಯಾವ ಅಧಿಕಾರ ಸಿಕ್ಕಿದೆ? ನಾನು ಕಾಂಗ್ರೆಸ್ ನೋಡಿ, ನಾವು ಹೇಳ್ತಾ ಇರೋದು ವಿಷಯಾಂತರ ಮಾಡಬಾರ್ದು. ವಿಷಯಾಂತರ ಮಾಡಬೇಡಿ. ವಿಷಯಾಂತರ ಮಾಡಿದ್ ನಾನು 100 ಎಕರೆ ನಾನು ಹೇಳಿದ್ರೆ ಕುಮಾರಗೌಡ 500 ಎಕರೆ ಇದೆ. ತೋರಿಸ್ರಿ. ನಮ್ಮ ಕತ್ರಿಗುಪ್ಪೆ ನಾರಾಯಣ ಸ್ವಾಮಿ ತಪ್ಪು ಸಂದೇಶ ಕೊಡಬೇಡಿ. ಜನಗಳಿಗೆ ತಪ್ಪು ಕಾಂಗ್ರೆಸ್ ಎಚ್ಚೆತ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ನೋಡಿ, ಜಾರ್ಜ್ ಕುಮಾರ್ ಸರ್ ನನಗೆ ನಿಷ್ಪಕ್ಷಪಾತವಾದ ಒಂದು ತನಿಖೆ ಆಗಬೇಕು. ಅದಕ್ಕೆ ಸರ್ಕಾರ ಯಾವ ರೀತಿ ಸಪೋರ್ಟ್ ಮಾಡುತ್ತೆ? ಒಂದೇ ಒಂದು ಲೈನ್ ಮೇಡಮ್, ಇದು ಸ್ವವಿಮರ್ಶೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಈಗ ಎಲ್ಲ ಸರ್ಕಾರಗಳು, ಇಡೀ ಭಾರತ ದೇಶದಲ್ಲಿರುವ ಎಲ್ಲ ಸರ್ಕಾರಗಳು, ಪಕ್ಷಗಳ ಜೊತೆಗೆ ಸರ್ಕಾರದ ನೇತೃತ್ವ ವಹಿಸಿರೋರು ಕೂಡ ಸ್ವವಿಮರ್ಶೆಯನ್ನು ನಡೆಸ್ಕೊಂಡು
ಜನರ ಒಳಿತಿಗಾಗಿ ನಾವು ಆಯ್ಕೆ ಆಗಿ ಬರ್ತಾ ಇದ್ದೇವೆ. ನಮ್ಮ ನಡವಳಿಕೆಗಳು ಮತ್ತು ನಾವು ಇನ್ನೊಬ್ರಿಗೆ ಮಾದರಿಯಾಗಿರ್ಬೇಕು ಯಾವಾಗಲೂ. ಹೌದು, ಮಾದರಿ ನಾಯಕತ್ವವನ್ನು ಕೊಡಬೇಕಾಗಿರೋರು ಈ ತರ ಅನೈತಿಕವಾದಂಥ ಮಾರ್ಗವನ್ನು ಕಂಡಿಡ್ಕೊಂಡಾಗ ಯಾವುದೇ ರಾಜಕೀಯ ಪಕ್ಷಗಳಿಗಾಗಿ ಅಥವಾ ಯಾವುದೇ ಮುಖಂಡರುಗಳಿಗಾಗಿ ಶೋಭೆ ತರೋದಿಲ್ಲ. ರೈಟ್ ಸರ್. ಹಾಗಾಗಿ ಸರ್ಕಾರ ನೇರವಾಗಿ ಹೇಳಿದ್ದೆ, ನಾವು ಯಾರನ್ನೇ ರಕ್ಷಣೆ ಮಾಡುವಂತ ಇದಿಲ್ಲ. ಏನ್ ತಪ್ಪುಗಳಾಗಿದ್ದಾವೋ ಅದಕ್ಕೆ ಕ್ರಮ ತಗೋತೀವಿ ಕಾನೂನು ಪ್ರಕಾರ. ದ್ವೇಷ ರಾಜಕಾರಣ ಮಾಡೋದಿಲ್ಲ ನಾವು. ಕಾನೂನಿನ ಪ್ರಕಾರ ಶಶಿಕಾಂತ್ ಅವರೇ ನೀವಿದ್ದೀರಿ, ದ್ವೇಷದ ರಾಜಕಾರಣ ಮಾಡೋದಿಲ್ಲ. ಕಾನೂನು ಪ್ರಕಾರ ಏನ್ ತಪ್ಪುಗಳಾಗಿದ್ದಾವೆ ಅದು ಕ್ರಮ ತೆಗೆದುಕೊಳ್ತೀವಿ. ಗೃಹ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾಗೇಂದ್ರ ಅವರು, ಶಶಿಧರ್ ಅವರು, ಕುಮಾರ್ ಅವರು, ಶಶಿಕಾಂತ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟೆಲ್ಲ ಹಗರಣಗಳು ಒಂದಾದ್ಮೇಲೆ ಒಂದು ಹೊರಗಡೆ ಬರ್ತಾ ಇದೆ. ಜನ ಮಾಡಬೇಕಾಗಿರೋದು ಅಷ್ಟೇ, ಚುನಾವಣೆಗಳು ಬೇಕಾದಷ್ಟು ಬರ್ತಾ ಇರುತ್ತೆ. ಆಸೆ ಆಮಿಷಗಳಿಗೆ ಒಳಗಾಗಬೇಡಿ, ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ. ಯಾಕಂದರೆ ಇದೆಲ್ಲ ಪರಿಸ್ಥಿತಿ ವ್ಯವಸ್ಥೆಗಳನ್ನು ಬದಲು ಮಾಡೋ ಏಕೈಕ ಶಕ್ತಿ ಇರೋದು ನಿಮ್ಮ ಹತ್ರ, ನಮ್ಮಂಥ ಮತದಾರರ ಹತ್ರ. ಸ್ವಲ್ಪ ಎಚ್ಚೆತ್ತುಕೊಳ್ಳೋಣ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.